ಮಂಗಳ ಕಥೆಯ ಪರಮೋತ್ಸವದಲ್ಲಿ ಕಿವಿಗೊಟ್ಟಾರಿಗಳು जन्माद्यक्षयतोन्मयादिदरदक्षात्रेष्टविघ्नस्वराट् तेने ब्रह्मदाय आदिकमये मुख्यन्त्यं सूरयः तेजोवारिमृतं विधाविनेव यत्तत्तद्धोमृषा धाम्नाक्षयेन सदा निरस्तकुहकम् सत्यं परं धीमहि कल्पतरोद्धरितं फलम् सुखमुपाद अमृतग्रवसंयुतं पिबत भागवतं रसमालयं मुहुरभो रसिकाः विभावुकाः ರಾಮದೇವರ ಮುಖ್ಯ ಪ್ರಾಣದೇವರ ಪೂಜ್ಯರಾದ ಎಲ್ಲರಿಗೂ ಅನುಗ್ರಹ ಮಾಡತಕ್ಕಂಥ ಪರಮಜ್ಞಾನಿಗಳಾದ ಹುತಾತ್ಮರು ಶ್ರೀ ಯಜ್ಞವಲ್ಕ್ಯ ಋಷಿಗಳ ದಿವ್ಯ ಸನ್ನಿಧಾನದಲ್ಲಿ ಇನ್ನೇ ಇವತ್ತು 2 ದಿವಸಗಳಿಂದ ವಾಯುದೇವರ ಮಹಿಮೆಯನ್ನು ಹರಿದಾಸರು ಏನು ನೋಡಿದ್ರು, ಏನು ಮಾತಾಡಿದ್ರು, ಸಾಕಷ್ಟು ಮಾತಾಡಿದ್ದಾರೆ. ವಾಯುದೇವರನ್ನು ಕೊಂಡಾಡದವರೇ ಇಲ್ಲ, ಕೊಂಡಾಡದಕ್ಕೆ ಅವರು ದಾಸರು ಅಲ್ಲ. ಇಂಥ ದೊಡ್ಡ ಒಂದು ವಿಷಯವನ್ನು 4 ಬೆಂದು ನುಡಿಗಳಿಂದ ಪೂಜ್ಯರಾದ ಯಜ್ಞವಲ್ಕರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಶ್ರೀರಾಮ ಶ್ರೀ ರಾಮಚಂದ್ರ ದೇವರ ಅಧಿಕಾರದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಹೇಳೋದು ಪರಮಾತ್ಮ ಯೋಗ್ಯತೆ ಕೊಡಬೇಕು. ವ್ಯಾಸರಾಜರು ಮಾತಂತಾರೆ, ಏಸು ಜನ್ಮದ ಸುಕೃತ ಫಲ ನನಗೆ ಇಂತು ದೊರಕಿತು, ಶ್ರೀಶನ ಭರಿಸುವ ಅಧಿಕಾರಿ ನಾನಾಗಿ. ವ್ಯಾಸರಾಜರ ಮಾತು. ಎಷ್ಟೋ ಜನ್ಮದ ಪುಣ್ಯ ನನಗೆ ಇವತ್ತು ಸಿಕ್ಕಿದೆ. ಯಾಕೆ ಅಂದರೆ ಆ ಕೃಷ್ಣನ ಆರಾಧನೆ ಮಾಡತಕ್ಕಂಥ, ಭಜನೆ ಮಾಡತಕ್ಕಂಥ ಸೌಭಾಗ್ಯವನ್ನು ನಾನು ಪಡೆದ ವ್ಯಾಸರಾಜರು. ಅಂಥ ಗುರುಗಳು ಅವರು ಮಾಡಿದ ಸಾಹಿತ್ಯಗಳು. ಶ್ರೀನಿವಾಸ ದೇವರು ನಾವು ಹೆಂಗೆ ನೋಡಬೇಕು? ಶ್ರೀನಿವಾಸ ದೇವರನ್ನ ತಿರುಪತಿಗೆಲ್ಲರೂ ಹೋಗ್ತಾರೆ. ಯಾರನ್ನ ನೋಡ್ತಾನೆ ದೇವರು? ದೇವರು ಯಾರು ನೋಡ್ತಾರೆ? ಕೋಟಿ ಕೋಟಿ ಜನ ಹೋಗ್ತಾ ಇರ್ತಾರೆ. ಆ ದೇವಿಜಿಯ ಹತ್ರ ಅಂತೂ ಹೋಗ್ಬಿಟ್ರೆ ನಮಗೆ ಮೈ ಮೇಲೆ ಎಚ್ಚರವೇ ಇರಲ್ಲ. ಪದಕ ಕೌಸ್ತುಭ ತೋರ ಸರಿಗೆ ಕಂಧರ ಸುದರ್ಶನ ಸುಂದರ ಮನೋಹರ ಪದಯುಗಳದಿ ನೂಪುರ ಇಟ್ಟಿಹನು ತನ್ಮುನಿ ಹೃದಯ ಗಂಭೀರ ಬಹುದಾನ ಶೂರ ವಿಧಿಭವಾದ್ಯ ಪರವನಾಥನ್ ತುದಿ ಮೊದಲು ಮಧ್ಯಾಂತರಗಿತನ್ ಉದುಭವಾದಿಗಳಿಗೆ ಕತ್ತನು ತ್ರಿದಶ ಪೂಜಿತ ತ್ರಿಭುವನೇಶನು ಸಧುವಿದಾಸರಿ ಸ್ವಾಮಿ ತೀರ್ಥರಿ ಉದಿಸು ತೆರದಿರಿ ಮಹಿಳ ಸನ್ನಿಧಿ ಪದ್ಮನಾಭ ಶ್ರೀ ಪುರದರ ವಿಠಲನು ಪ್ರತಿವರ್ಷ ಬ್ರಹ್ಮೋತ್ಸವದಿ ಮೆರೆಯುತ್ತ ಬಂದು ನಿಂತೆ ನೋಡಿ ಭೂತಳದಿ ವೆಂಕಟ ಇಂದಿರೆಯವಳ ಕೂಡಿ. ದೇವರು 3 ವಾಹನದಲ್ಲಿ ಬರ್ತಾನೆ. ಒಂದು ಶೇಷದೇವರು. ಶೇಷದೇವರ ಮೇಲೆ ಬರೋ ಉದ್ದೇಶ ಏನು? 2000 ನಾಲಿಗೆ ಇರತಕ್ಕಂಥ ಶೇಷದೇವರು ನನ್ನ
ತಪಸ್ಸು ಮಾಡಿದ್ದಾರೆ. ಯಾರಿಗೆ? ನಮ್ಮ ವಾಯುದೇವರು. ದೇವರನ್ನು ನೋಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. 40 ವರ್ಷ ತಪಸ್ಸು ಮಾಡಿದ್ರು. ಕೃತಿವಾಸನೆ ಹಿಂದೆ ಈ 40 ಕಲ್ಪ ಶರೀರದಲ್ಲಿ ಶಿಷ್ಯತ್ವ ವಹಿಸಿ ಅಕಡ ಆಗಮಾರ್ಥಗಳ ಓದಿ ಜಲಜೀವ ಹಸ್ತಕಲ್ಪನೆ ಕಪಹರೆಯು ಆದಿತ್ಯರೊಳಗೆಲ್ಲ ಉತ್ತಮವೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈನಿಧಿಯು ಮಹಾದೇವ. ಯಾರೇ ಆಗಲಿ ನಮ್ಮ ವಾಯುದೇವರಲ್ಲಿ ಸೇವೆ ಮಾಡಿ ವಾಯುದೇವರಲ್ಲಿ ತಪಸ್ಸು ಮಾಡಿದರೆ ಮಾತ್ರ ಈ ಭಾಗ್ಯ ಸಿಗ್ತದೆ. ದೇವರು ಹುಟ್ಟಂತೆ ಹಾಗೆ ದೇವ್ರನ್ನ ಹೆಂಗೆ ನೋಡ್ಬೇಕು ಅದನ್ನು ಹೇಳ್ತಾರೆ. ಒಂದೇ ಸುತ ಮನದೊಳಗೆ ನೋಡಿ ಗಂಧ ಬರಿತಲು ಬಂದ ಭಯಹಾರ ಇನ್ನು ದರಕುರವೃಂದ ಮುದ ಗೋವಿಂದ ಗಣದಯ ಸಿಂಧು ಶ್ರೀ ಹರಿ. ಎಷ್ಟು ಮಾತುಗಳು. ಯಾರು ಇವನ್ನ ಆರಾಧನೆ ಮಾಡ್ತಾರೋ ಹೆಂಗೆ ನೋಡ್ಬೇಕು. ಮಧ್ವಾಂತರ್ಗತ ಶ್ರೀನಿವಾಸ ಕಾಯೋ ಶುದ್ಧಮೂರ್ತಿ ವೆಂಕಟೇಶ. ವಾಯುದೇವರ ಕೈ ಹಿಡ್ಕೊಂಡು ವಾಯುದೇವರಿಗೆ ನಮಸ್ಕಾರ ಮಾಡಿ ಹನುಮಂತ ದೇವರನ್ನು ಹಿಡ್ಕೊಂಡು ಹೋದ್ರೆ ಮಾತ್ರ ನಮ್ಮ ಶ್ರೀನಿವಾಸ ದೇವರು ನೋಡ್ತಾರೆ. ಮಧ್ವಾಂತರ್ಗತ ಶ್ರೀನಿವ ಈಧರೆಯೋಳಿಲ್ಲ ಪುನೀದವರ ಪಾಪ ದತ್ತವಾದರು ಅನ್ಯ ಉಪದ್ರವೋ ಮೊದಲಿಲ್ಲ. ಎಲ್ಲರೂ ದೇವರ ದರ್ಶನ. ಬೆಟ್ಟದ ಮೇಲೆ ಮರಗಳು, ಪಕ್ಷಿಗಳು, ಮೃಗಗಳು, ಶಿಲೆಗಳು ನಮಗೆ ಅಷ್ಟೇ ಕಾಣಿಸುತ್ತೆ. ಅವೆಲ್ಲ ಯಾವುದು? ಹನುಮಂತ ದೇವರು ಎಲ್ಲರಿಗೂ ಅರೂಪ ಕೊಟ್ಟಂತೆ. ಅದರೊಳಗೆ ಯಾರಿರಬೇಕು? ಲಕ್ಷ್ಮೀ ದೇವಿ. ಹನುಮಂತ ದೇವರ ಅನುಗ್ರಹ ಹೇಗೆಂದ್ರೆ ಸಿರಿಯ ಮಂದಿರವಾಗಿ ಪರಿ ಪರಿ ರೂಪದಿ ಕರವ ಜೋಡಿಸಿ ಇಂಥ ಕಾರ್ಯ ಮಾಡಲು ಈಗ ಸರಸಿ ಗರ್ಭವ ಗರುಡ ಪುರಹರ ಸುರಭ ಮುಖದಿಯ ಪರಾಗಿನ್ನಲು ಪರಮ ಸಂಪದವು ಮೊದಲಾದ ಶ್ರೀಯ ಭಾಗ್ಯವ ಹೊರೆಯೋ ಎನಗೆ. ಮಧ್ವಾಂತರ್ಗತ ಶ್ರೀನಿವಾಸ. ಉದ್ಧವ ಪುಂಡ್ರ ಧಾರಣ ಮಾಡಿ ನಾವು ಒಳಗೆ ಬಂದರೆ ಹನುಮಂತ ದೇವರು ಬೇರೆ ಇಲ್ಲ, ಭೀಮಸೇನ ದೇವರು ಬೇರೆ ಇಲ್ಲ, ಮಧ್ವಾಚಾರ್ಯ ಬೇರೆ ಇಲ್ಲ. ಅದು ನಿನ್ನೆ ಹೇಳಿದೆ. ಈಗ ನಾವು ಹೋಗ್ತೀವಪ್ಪ ವೈಕುಂಠಕ್ಕೆ ಅಂತ ಎಲ್ಲರೂ ಹೋಗ್ತೀವಿ. ಯಾಕಂದರೆ ಯಾವಾಗ ನಾವು ಗುರುಗಳನ್ನು ಯಜ್ಞವಲ್ಕರಂತ ನಾವು ಅಂಗೀಕಾರ ಮಾಡ್ತೀವಿ, ಯಾವ ಪ್ರಾಣದೇವರಿಗೆ ನಾವು ಪ್ರಸಾದ ತಗೊಂಡು ಮಂಗಳಾರತಿ ತಗೊಳ್ತಾ ಇದ್ವಿ, ನಮಗೆಲ್ಲ ವೈಕುಂಠ 100%. ಸಂದೇಹ ಬಂದರೆ ನಾವು ನರ್ಕ. ವಿದ್ಯಾಪ್ರಸನ್ನರು ಮಾತು ಕೇಳ್ತಾರೆ, ಯಾರು ಆಫೀಸರ್ ಮಾಡಿ ನೋಡ್ಬೇಕು, ಒಳಗೆ ಬಿಡಲ್ಲ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೇನೆ. ಏನು ಕೊಡಬೇಕು? ಯಾವುದು ತಿಳಿಯೋದು, ಇವನು ತಿಳಿಯೋದು, ಅವ್ರು ಗೊತ್ತು, ಇವ್ರು ಗೊತ್ತು, ಶಾಪ್ ಇಂಟ್ರೊಡಕ್ಷನ್ ಮಾಡ್ತಿದ್ದು. ಈಗ ನಾವು ವೈಕುಂಠ ಕೊಟ್ಟೋದ್ರಿಂದ ನಮ್ಮನ್ನು ಬಿಡಲಿಲ್ಲ. ಒಳಗೆ ನಮ್ಮನ್ನೆಲ್ಲ ಬರ್ತಾರೆ, ನಮಗೆ ಬಿಡಲಿಲ್ಲ ಅಂತ ಇಟ್ಕೊಂಡು ಏನು ಮಾಡಿ? ನಾವು ಉತ್ತರಾಯ ಮಠ, ನಾ ರಾಯರ ಮಠ, ನಾ ವ್ಯಾಸರಾಯ ಮಠ, ನಾ ಇನ್ಯಾವುದೋ ಮಠ, ಆ ಮಠ, ಈ ಮಠ, ನಾ ಹರಿಕೆ ಸಂಸಾರ ಹೇಳ್ತೀನಿ, ದೇವರ ನಾಮ ಹೇಳ್ತೀನಿ, ಎಲ್ಲ ಪೂಜೆ ಮಾಡ್ತೀನಿ, ವೈಷ್ಣವ ಮಾಡ್ತೀನಿ, ಬೇಕಾದ ಹೇಳ್ತೇವೆ. ಆದರೆ ಯಾವುದಕ್ಕೂ ವೈಕುಂಠದಲ್ಲಿ ತುಂಬ ಶ್ರಮ ಬಿಡ್ತಾರೆ. ವೆಯ್ಟ್ ಅಂತ ಒಂದೇ ಒಂದು ಚಾಲೆಂಜ್ ಮಾಡ್ತಾರೆ. ನೀ ಯಾಕೆ ಎಲ್ಲಿಂದ ಬನ್ನಿ? ಹನುಮನ ಮನೆಯವರು ನಾವೆಲ್ಲರೂ ಹನುಮನ ಮನೆಯವರು. ಇನ್ನೂ ನಮಗೆ ತಿಳಿ ಬಂದಿಲ್ಲ. ಯಾವುದೋ ಹೇಳ್ಕೊಂತ ಇರ್ತೀವಿ. ನೀನು ಯಾರು ಕೇಳಿದ್ರೆ ನನಗೆ ಅವ್ರು ಕೇಳಿದ್ರು ಇಂಟ್ರೊಡಕ್ಷನ್ ಕೊಡ್ರಿ. ಒಂದೇ ಮಾತ್ರ ನಮ್ಮ ಹನುಮಂತ ಬರ್ತಾರೆ, ಕೇಳಿದ್ರೆ ಸಾಕು, ಮೀಟ್ನಾಗೆ ಕೇಳೋದು ಒಂದೇ ನೋಡಿ ಬುದ್ಧಿ ಕೊಡಿ. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಇದು ಮಾಡಿದೆ.
ನಮ್ಮ ಹನುಮಂತ ದೇವರನ್ನ ರಾವಣ ಕೇಳ್ತಾನೆ, ತುವಾರಿ ಅಂತ ಯಾಕೆ, ಎಲ್ಲಿಂದ ಬಂದು ಯಾರು ಹೇಳು, ನಾನು ಸಪ್ತ ಸಮುದ್ರ ಹಾಕ್ತೀನಿ, ಬುದ್ಧಿ ಬಲಂ ಯಶೋ ಧೈರ್ಯ ನಿರ್ಭಯತ್ವ ಮರವದ ಅಜಾಟ್ಯಂ ವಾಕ್ಪಟಂತ ಹನುಮಂತ ನಾನು ಕೇಳೋದಾಗಿತ್ತು. ಏನಾದ್ರು ಹೇಳಿದ್ರೆ ನಾನು ಅಂಥವನು ಇಂಥವನು, ಹನುಮಂದೇವರನ್ನು ರಾಮದೇವರನ್ನು ಪೂಜೆ ಮಾಡಿದ್ದೀನಿ, ನನ್ನ ಮೆಚ್ಚಿದ್ದಾನೆ, ಏನಾದ್ರು ಹೇಳ್ಕೊಂಡ್ರ ಹೇಳಿದ್ರು. ದಾಸೋಹಂ ಕೌಸಲೇಂದ್ರಸ್ಯ, ಇನ್ನೂ ನಮಗೆ ಬಂದಿಲ್ಲ ಪಾನ್ ಕೃಷ್ಣ ಹೇಳಿದ್ದೇವೆ ನಾವು. ಯಾರು? ರಾಮದೇವರ ಭಕ್ತ. ಯಾರು ಹೇಳ್ತೇವೆ, ನೀವು ಯಾರಿದ್ರು? ಆಚಾರ್ಯ, ನಾನು ಕೃಷ್ಣನ ಭಕ್ತ, ನಾನು ಹನುಮಂದೇವರ ಭಕ್ತ ಅಂತ ಯಾರು ಹೇಳ್ತೇವೆ? ಯಾವುದೋ ಹೇಳ್ಕೊಂಡಾಗ್ತೀವಿ. ಹನುಮನ ಮನೆಯವರು ನಾವೆಲ್ಲರೂ, ಹನುಮನ ಮನೆಯವರು. ನೀನು ಅನುಮಾನ ಪಡಬೇಡ, ನೀನು ಹನುಮಂತ ದೇವರು ಮನೆಯವರು ಅಂತ ನನ್ನ ಬಿಡಬೇಕು. ನೀ ಹನುಮಂತನ ಭಕ್ತ, ಹನುಮಂತನ ಮನೆಯಿಂದ ಬಂದಿದ್ದಿ ಅಂತ ನೀನೇನು ಸಂದೇಹ ಅನುಮಾನನೇ ಬೇಡ. ಮೊದಲು ಹೇಳೋದೇ ಇಲ್ಲ. ಆಚಾರ್ಯ ನೀವು ಯಾರು ಅಂದ್ರೆ ನಾನು ಹನುಮಂತ ಭಕ್ತಾನೆ, ಯಾರು ಹೇಳ್ಕೊಂಡಿವಮ್ಮ, ಹೇಳ್ಕೊಂಡು ಮಾತ್ರ ಹೆಸರು ಇಟ್ಕೊಂಡು ನಮಸ್ಕಾರ ಮಾಡ್ತೀವಿ. ಆಚಾರ್ಯ ನಾವು ಹನುಮಂತ ಭಕ್ತಾನೆ. ಊರ್ಧ್ವ ಪುಂಡ್ರವ ನೋಡಿ, ಶ್ರದ್ಧೆ ಭಕ್ತಿಯ ನೋಡಿ, ದುರ್ಗತವಾದೆಮ್ಮ ತತ್ವಗಳನ್ನೇ ನೋಡಿ, ಇದ್ದದನಿಲ್ಲನು ಅಪದ ನುಡಿಯುವರಲ್ಲ. ನೀನು ಯಾರು ಕಳಿಸಿದ್ರು? ರಕಮಗಳು ಯಾರು? ಮಧ್ವರಾಯರು ನನ್ನ ಕಳಿಸಿರುವರು ನೋಡಿ. ಮಧ್ವಾಚಾರ್ಯ ಕಳಿಸಿದ್ದಾರೆ ನನ್ನ. ಎಷ್ಟು ಜೋರಾಗಿ ಮಾತಾಡ್ತಾರೆ. ಸತ್ಯ ವಿದ್ಯಾಗಳಿಗೆ ಅಂತರವಲ್ಲೆವು, ಉತ್ತಮ ನೀಚರು ಭೇದವಲ್ಲೆವು, ಸುತ್ತಲೂ ಕಂಡು ಕಾಣದಿರವಲ್ಲಕು, ಉತ್ತಮನೊಬ್ಬರೇ ಹರಿಯಲು ಬಲ್ಲೆವು. ಹನುಮನ ಮನೆಯವರು. ಭಗವಂತನ ಸ್ಮರಣೆ ಎಲ್ಲಿ ಆಗ್ತಾ ಇರುತ್ತೆ ಆ ಮನೆಗೆ ನಮಸ್ಕಾರ ಮಾಡಬೇಕು. ವ್ಯಾಸರಾಜರು ಪುರಂದರದಾಸರ ಮನೆಗೆ ಬಂದರು. ಅರ್ಥ ಮಾಡ್ಕೊಳ್ಳಿ, ಗುರುಗಳು ಶಿಷ್ಯರು. ಪುರಂದರದಾಸರ ಮನೆಗೆ ವ್ಯಾಸರಾಜರು ಬಂದರು. ದಾಸರಿಲ್ಲ, ಯಾರು ಮಾಡ್ಕೊಂಡ್ಬಿಟ್ಟಾರೆ, ಹೊರಗೆ ಹೋಗ್ತಾರೆ ಭಜನೆ. ಸರಸ್ವತಿ ಎಂದು ದಾಸರ ಹೆಂಡತಿ ಒಳಗಿತ್ತು. ನೀವು ಮನೆಯೊಳಗೆ ವ್ಯಾಸರಾಜರು ಗುರುಗಳು ಬಂದು ನಿಂತಿದ್ದಾರೆ. ನೀವು ಹೆಂಗಾಗ ಫುಲ್ಲು ಟೆನ್ಷನ್ ಆಗಿದ್ದಾರೆ. ಬಂದ ತಕ್ಷಣ ಕೇಳಿದ್ರೆ ದಾಸರಲ್ಲಿ ದಾಸರು ಹೊರಗೆ ಹೋಗಿದ್ದಾರೆ. ಬಂದು ನಮಸ್ಕಾರ ಮಾಡಿ ಕಣ್ಣೀರಿಂದ ಕಾಲು ತೊಳಿತಾರೆ. ಆಗ ವ್ಯಾಸರಾಜರು ಮಾತಾಡಿದ್ರೆ, ಆಯಿತು ನಾನು ಮಠಕ್ಕೆ ಹೋಗ್ತೀನಿ, ನಿನ್ನ ಗಂಡ ಬಂದರೆ ನಾ ಬಂದೆ ಅಂತ ಹೇಳಬೇಡ. ನಾ ಬಂದಿದ್ದೆ ಅಂತ ಹೇಳ್ಬೇಕು. ನಾವೇನು ಮಾಡ್ತೀವಿ, ನಾ ಬಂದು ಅಂತ ಹೇಳಮ್ಮ ನಿನ್ನ ಗಂಡಗೆ ಅಂತ ಹೇಳಿ. ಯಾಕಂದ್ರು ನಾ ಬಂದೆ ಅಂತ ನಿನ್ನ ಗಂಡ ಹೇಳ್ಬೇಡ. ಭಯ ಏನು ಮಾಡಬೇಕು. ಅಷ್ಟೆಲ್ಲ ಹೋಗ್ಬೇಕಾದ್ರೆ ಪುರಂದರದಾಸರ ಮನೆಯನ್ನ ಒಂದು ಪ್ರದಕ್ಷಿಣೆ ಮಾಡಿ ಮಠಕ್ಕೆ ಹೋಗ್ತಾರೆ. ಯಾಕೆ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿ ನಮಗೇನಿದೆ ಅದಕ್ಕೆ ಗೊತ್ತಿಲ್ಲ. ಸುಮ್ಮನೆ ತಿರುಗ್ತೀವಿ, ಹೋಗ್ತೀವಿ, ಬಂದಾಗ್ತಿರ್ಬೋದು. ದಾಸರು ಬಂದರು. ಸರಸ್ವತಿ ಮನೆಗೆ ಯಾರು ಬಂದಿತ್ತು ಈ ಬಗೆದು ಅವರು ಹೇಳ್ಬೇಡ ಅಂತ ಹೇಳಿ ಹೋದ್ರು. ಈ ಪುಣ್ಯಾತ್ಮ ಬರೋಣ ಯಾರು ಅಂತ ಹೇಳ್ತಾರೆ. ಅವರೇ ಹೇಳ್ಬಿಟ್ರಲ್ಲ. ವ್ಯಾಸರಾಜರು ಮನೆ ಮುಂದೆ ಬರುವಾಗ ಮಳೆ ಬಿದ್ದಿತ್ತು. ಆ ಹೆಜ್ಜೆ ನೋಡಿ ಇದು ನಮ್ಮ ಗುರುಗಳ ಹೆಜ್ಜೆ ಅಂತ ಕಂಡುಹಿಡಿದ್ರು. ಯಾಕಂದ್ರೆ ಗುರುಗಳ ಪಾದ ಬಿಟ್ಟು ಇಲ್ಲಿ ಏನು ನೋಡ್ತಿರ್ಲಿಲ್ಲ. ಪಾದದಲ್ಲಿ ಅಷ್ಟು ದೃಷ್ಟಿ. ಸೀತಾದೇವಿನ ನೋಡಿಲ್ಲ ಅಂದ್ರು. ರಾಮದೇವರು ಕಳಿಸ್ಬೇಕಾದ್ರೆ ನೀವು ಹುಡುಕ್ಲಿಕ್ಕೆ ಹೋಗ್ತಿಲ್ಲ. ಸೀತಾದೇವಿ ನೋಡಿದ್ರಲ್ಲ, ಸೀತಾದೇವಿ ನೋಡೇ ಇಲ್ಲ.
ನೋಡೇ ದೇವಕ್ಕೆ ಹುಡುಕಕ್ಕೆ ಹೆಂಗೆ ಹೋಗ್ತೇಪ್ಪ ಇಲ್ಲ ನಮ್ಮ ಹನುಮಂತ ಹೇಳಿದಂತೆ ನಾನು ಸೀತಾದೇವಿ ನೀನು ನೋಡಿಲ್ಲ, ಅವಳು ನಮಸ್ಕಾರ ಮಾಡುವಾಗ ಅವಳು ಕಾಲು ನೋಡಿ 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 ಆ ಪಾದದ ಚಿಹ್ನೆ ಇದೆ, ಅದು ನೋಡಿ ಕಂಡು ಹಿಡಿತೀನಿ. ಇಂಥ ಭಕ್ತಿ ಆಯ್ತು. ಮಠಕ್ಕೆ ಓಡಿ ಬಂದು ವ್ಯಾಸರಾಜರು ದರ್ಬಾರದಲ್ಲಿ ಕೂತಿದ್ದಾರೆ. ಕೇಳಿ ನಮ್ಮ ಮನೆಗೆ ಬಂದಿರಂತೆ, ನಮ್ಮ ಮನೆಗೆ ಪ್ರದಕ್ಷಿಣೆ ಮಾಡಿದ್ರಂತೆ. ಏನು ನೀವು ಜಗದ್ಗುರುಗಳು, ನಾನು ಪಾಮರ ಗೃಹಸ್ಥಾಶ್ರಮ, ನನ್ನ ಮನೆಗೆ ನೀವು ನಮಸ್ಕಾರ ಮಾಡೋ ಅಂತ ಕೇಳಿದಾಗ ಸ್ವಲ್ಪ ಹತ್ತಿರ ಹೋದರು. ಯಾರು? ಸುಂದರದಾಸ. ಹತ್ತಿರ ಹೋದಾಗ ವ್ಯಾಸರಾಜರ ಸಿಂಹಾಸನದಲ್ಲಿ ಕೂತವರು ಸ್ವಲ್ಪ ಹೀಗೆ ಎದ್ದಂತೆ ಮಾಡಿದರು, ಆಕ್ಷನ್ ಮಾಡಿದರು. ಅವರು ಬಂದವರು ನೋಡಿದ್ರು, ಹಿಂಗಂದ್ರು, ಎದ್ದೇ ಬೇಡ ಕೂಡು. ಈಗೇನು ಗುರುಗಳ ರಹಸ್ಯ ಹೇಗಿದೆ ನೋಡ್ರಿ. ಸೋಮನಾಥ ಕವಿ ಬರೀತಾನಿದೆ ನೋಡಿದವನು. ಅಲ್ಲ ಇವರು ಯಾಕೆ ಎದ್ದೇಳಿ ಪ್ರಯತ್ನ ಮಾಡಿದರು? ಆಗ ವ್ಯಾಸರಾಜರಿಗೆ ಪುರಂದರದಾಸರು ಕಾಣಿಸಲಿಲ್ಲ. ಮೂಲ ರೂಪಕ ನಾರದರೇ ಕಾಣಿಸ್ಬಿಟ್ರು. ಗರ್ಭದಲ್ಲಿ ಉಪದೇಶ ಮಾಡಿದ ಗುರುಗಳು ಬರ್ತಾ ಇದ್ದಾರೆ ಅಂತ ಎದ್ದೇಳಕ್ಕೆ ಹೋದ್ರಂತೆ. ಅವರು ಹೇಳ್ಬೇಡ ಕೂಡಿದ್ರಲ್ಲ, ಅವರೇನಂದ್ರು, ಮೂಲ ರೂಪಕ ನಾನು ನಿನ್ನ ಗುರುಗಳಾಗಿರ್ಬೋದು, ಈ ಅವತಾರದಲ್ಲಿ ನಾನು ಗೃಹಸ್ಥಾಶ್ರಮಿಯಾಗಿ 5 ಮಕ್ಕಳನ್ನ ಕಟ್ಕೊಂಡು ಬಂದಿದ್ದೀನಿ, ನೀನು ಯಜ್ಞಾಶ್ರಮದಲ್ಲಿ ಕೂತಿದ್ದಿ, ನೀನು ಆಶ್ರಮದಲ್ಲಿ ಜ್ಯೇಷ್ಠನಾಗಿದ್ದಿ, ಹೇಳ್ಬೇಡ ಕೂಡೋದು. ಏನು ಗುರು ಶಿಷ್ಯರ ಭಾವ. ತಕ್ಷಣ ನಮ್ಮ ಮನೆಗೆ ನೀವು ಪ್ರದಕ್ಷಿಣೆ ಯಾಕೆ ಮಾಡಿದ್ರಿ? ಅಲ್ಲಪ್ಪ ನಿಮ್ಮ ಮನೆಗೆ ಬಂದೆ, ಒಳಗೆ ಸ್ವಲ್ಪ ಒಳಗೆ ಬಂದಿಲ್ಲ, ಇಲ್ಲಿಂದ ಬಗ್ಗೆ ನೋಡಿದೆ, ಒಳಗೆ ಏನಾದ್ರು ಕೇಳ್ತಾರೆ ನೋಡಿ, ಏನಾದ್ರು ನಿಮ್ಗೆ ಗೊತ್ತಿಲ್ಲ, ಬರೀ ಕಾಸ್ಟ್ಲಿಂದ ಒಳಗೆ ಹೊರಟಾರೆ ನವನಾಥ ಮಾಡಿ ನಮ್ಮ ಜ್ಞಾನ ಹೇಗಿದೆ ಕೇಳಿದ್ರು. ನಿಮ್ಮ ಮನೆ ಒಳಗೆ ಬಂದು ಭಜನೆ ಮಾಡ್ತೀರಿ, ಮನೆಗೆ ಎಲ್ಲರೂ ಲಕ್ಷ್ಮೀ ಶೋಭಾನೆ ಹೇಳ್ತೀರಿ, ಅರ್ಥ ಮಾಡ್ಕೊಂಡು ನಿಮ್ಮ ಮನೆಗೆ ಏನಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಆಗ ನಾನು ಒಳಗೆ ಬಂದೆ, ಇನ್ನು ಮುಂದೆ ಬರಲಿಲ್ಲ, ಬಗ್ಗೆ ನೋಡಿದೆ. ಒಂದು ಕಡೆ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳೆಲ್ಲ ನಿಂತಿದ್ದಾರೆ, ಈ ಕಡೆ ಬ್ರಹ್ಮಾದಿ ದೇವತೆಗಳೆಲ್ಲ ನಿಂತಿದ್ದಾರೆ. ಮೇಲೆ ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಅಪ್ಸರ ಸ್ತ್ರೀಯರು, 33 ಕೋಟಿ ಜನ ದೇವತೆಗಳು, 3 ಕೋಟಿ ಕ್ಷೇತ್ರಗಳಿದೆ, ಬ್ರಹ್ಮದೇವರಿದ್ದಾರೆ, ಲಕ್ಷ್ಮೀ ಮಂಗಳಾರತಿ ಮಾಡ್ತಾ ಇದ್ದಾರೆ, ಮುಂದೆ ವಾಯುದೇವರು ಕೂತಿದ್ದಾರೆ. ನಾನು ಈ ಮನೆಗೆ ಪ್ರದಕ್ಷಿಣೆ ಮಾಡಬೇಕಾ ಬೇಡ ಹೇಳು? ಹೌದಾ? ನನಗೆ ದರ್ಶನ ಆಗಿಲ್ಲ. ತಂಬೂರಿ ಕರೆದು ವ್ಯಾಸರಾಜರ ಮುಂದೆ ಎಲ್ಲೇ ಹರಿಕಥಾ ಪ್ರಸಂಗಗಳು, ಅಲ್ಲಿ ಸಿಂಧು, ಗಂಗೆ, ಯಮುನೆ, ಗೋದಾವರಿ, ಬ್ರಹ್ಮಾದಿಗಳು ಎಲ್ಲರೂ ಎಣೆಯಾಗಿ ನಿಂತಿರಲು, ವಲ್ಲಭ ಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು. ನಮ್ಮ ಮನೆಯೊಳಗೆ ಲಕ್ಷ್ಮೀ ಶೋಭಾನೆ ಹೇಳಿ, ಹರಿಭಕ್ತಿ ಸಾರ ಹೇಳಿ, ನೀನು ಹರಿಕಥಾಂಸಾರ ಹೇಳ್ತಾ ಇದ್ರೆ ಮೊದಲು ಬರೋರು ಯಾರು? ಪ್ರಹ್ಲಾದರಾಜ. ಎರಡನೇದು ಬರೋರು ಯಾರು? ಉದ್ಧವ. ಮೂರನೇದು ಯಾರು? ನಾರದರು. ನಾಲ್ಕನೇದು ಯಾರು? ಇಂದ್ರ. ಐದನೇದು ಯಾರು? ಶನಕಾದಿ ಋಷಿಗಳು. ಆರನೇದು ಯಾರು? ಶುಕಾಚಾರ್ಯ. ಏಳನೇದು ಪರೀಕ್ಷಿತ್ ಮಹಾರಾಜ ಒಳಗೆ ಬರ್ತಾನೆ. ನಿನ್ನ ಮನೆ ನೈಮಿಷಾರಣ್ಯ ಆಗಿ ಗಂಗಾತೀರಾಗಿ ಭಾಗವತ ಉತ್ಪನ್ನ ಆಗುತ್ತಪ್ಪ. ಭಜನೆ ಮಾಡಬೇಕಾ ಬೇಡ? ಆದರೆ ಭಜನೆ ಮಾಡುವಾಗ ನಿನ್ನ ಮನೆ ಹೆಂಗಿರ್ಬೇಕು? ನೈಮಿಷಾರಣ್ಯ ಆಗಿರ್ಬೇಕು. ಇಲ್ಲಿ ಒಳಗೆ ಬಂದರೆ ಹನುಮಂತ ದೇವರು ಅದನ್ನೇ ಹೇಳಿದ್ರು, ದಾಸೋಹಂ ಕೋಸಲೇಂದ್ರಶ್ಯ. ನಾನು ಕೋಸಲಾಧಿಪತಿ, ರಾಮ ಅಂತ ಹೆಸರು ಹೇಳಿಲ್ಲ, ಕೋಸಲಾಧಿಪತಿ, ರಾಮನ ದಾಸನ ಹೇಳ್ಬೋದು. ಯಾರು ಸ್ವಲ್ಪ ಯೋಚನೆ ಮಾಡಿದಂತ 10 ತಲೆ ಅವನಿಗೆ ಹೊಡೆಯಲ್ಲ. ಮತ್ತೆ ನಮ್ಮ ಹನುಮಂತ ಹೇಳಿದಂತೆ, ನಿಮಗಿನ್ನೂ ಗೊತ್ತಾಗಿಲ್ಲ, ರಾಮ ಯಾರು ಗೊತ್ತಾಗಿಲ್ಲ, ಯಾಕೋ ಲೇಟ್ ಆಗ್ತಾ ಇದೆ, ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ದುರ್ಗೋಂದಿರಾಸ್ ಹೇಳ್ತಾ ಇದ್ದೀನಿ, ರಾವಣ ನೀನು ಕೆಲವು ದಿನಗಳ ಹಿಂದೆ ವಾಲಿಯನ್ನು ನೋಡಬೇಕು ಅಂತ ಪ್ರಯತ್ನ ಮಾಡಿ ಹೋಗಿ. ಯಾಕೆ? ವಾಲಿಗೊಂದು ವರ ಇತ್ತು,
ನೀನು ಮುಂದೆ ಯಾರು ಬಂದು ನಿಂತ್ಕೊಳ್ತಾರೋ ನಿನ್ನ ಅವರ ಅರ್ಧ ಬಲ ನಿಮಗೆ ಬಂದ್ಬಿಡುತ್ತೆ. ಸೊ ಬಲ ಬಂದ್ಬಿಡುತ್ತೆ. ಅರ್ಧ ಬಲ ಬಂದ್ಬಿಟ್ರೆ ಎದುರು ನಿಂತವನು ಡಿಫೀಟ್ ಆಗಿ ಸೋಲ್ತಾನೆ. ಈ ವರ ಕೊಟ್ಟು ರಾವಣನಿಗೆ ಇದು ಗೊತ್ತಾಗುತ್ತೆ. ಓ, ವಾಲಿನ ಕಟ್ಟಡವನ್ನು ನಾನು ಕೂಡಿಸ್ಕೊಂಡ್ರೆ ನೋಡ್ರಿ ಇಂಥ ಐಕ್ಯ ಬುದ್ಧಿ. ರಾಮನಾಡ ಒಂದು ವೇಳೆ ಬಂದರೆ ರಾಮನಿಗೆ ಮುಂದೆ ವಾಲಿಯಿಂದ ಬಿಟ್ಟರೆ ಅರ್ಧ ಬಲ ರಾಮನದು ಬಂದ್ಬಿಡುತ್ತೆ. ರಾಮ ಫೈಲ್ ಆಗ್ತಾನೆ ಎಂಬ ಉದ್ದೇಶದಿಂದ ರಾವಣ ನೀನು ಏನಾದರೂ ಮಾಡಿ ವಾಲಿಯನ್ನು ನಾನು ಕರ್ಕೊಂಡು ಬರ್ತೀನಿ ಅಂತ ಹಾರಿ ಆಕಾಶದಲ್ಲಿ. ಆ ವಾಲಿ ಅಂತ ವ್ಯಕ್ತಿ ನೋಡ್ರಿ, ನಾವು ಅವನಿಗೇನು ಹತ್ತ ಇದ್ದೀವಿ. ಅವನಿಗೇನು ಪದ್ಧತಿ ಅಂದರೆ 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು. ಹನುಮಂದೇವರು ಹೇಳ್ತಿದ್ರು 3 ಹೊತ್ತು ಸಂಧ್ಯಾವಂದನೆ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಆ ಸಂಧ್ಯಾವಂದನೆ ಹೆಂಗೆ ಅಂದರೆ 3 ಸಮುದ್ರಗಳು. ಬೆಳಗ್ಗೆ ಹೋಗಿ ಒಂದು ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಸಂಧ್ಯಾವಂದನೆ, ತಿರುಗಿ ಮಧ್ಯಾಹ್ನ ಇನ್ನೊಂದು ಸಮುದ್ರಕ್ಕೆ ಹಾರಬೇಕು, ಸಾಯಂಕಾಲ ಇನ್ನೊಂದು ಸಮುದ್ರ. ರಾವಣ ವಾಲಿ ಒಂದು ಸಮುದ್ರ ಹಾರಿ ಸಂಧ್ಯಾವಂದನೆ ಮಾಡಿ ಮಧ್ಯಾಹ್ನಕ್ಕೆ ಸಂಧ್ಯಾವಂದನಕ್ಕೆ ಇನ್ನೊಂದು ಸಮುದ್ರಕ್ಕೆ ಹೋಗ್ತಾ ಇದ್ದಾನೆ. ನೀ ಹಿಂದೆ ಹೋಗಿ ನೆನಪಿದೆಯಾ? ವಾಲಿ ಕಟ್ಟಾಗಿ ಹೋಗಿ ವಾಲಿ ಹಿಂತಿರುಗಿ ನೋಡಿದ ರಾವಣ. ಹೌದಾ, ಏನಪ್ಪ ಅರ್ಜೆಂಟ್ ನಿನ್ನ ಜೊತೆ ಮಾತಾಡಬೇಕು. ನಾವು ಯಾರು ಮನೆಗೆ ಬಂದುಬಿಟ್ರೆ ಸ್ವಲ್ಪ ಮಾತಾಡಬೇಕು ಅಂದರೆ ಸಂಧ್ಯಾನ ಬೇಗ ಮುಗಿಸ್ಕೊಂಡಿಲ್ಲ, ಮಾಡಲೇ ಎಲ್ಲ ಹೋಗ್ಬಿಡ್ತು ಅವ್ರ ಜೊತೆಗೆ. ವಾಲಿ ಹೇಳ್ದಂತೆ, ಯಾರು ಇಂದ್ರ ವಾಲಿ ಹೇಳ್ದ, ನಾನು ಸಂಧ್ಯಾವಂದನ ಮಾಡೋವರೆಗೆ ಯಾರೇ ಆಗದೆ ಮಾತಾಡಲ್ಲ. ಸಂಧ್ಯಾವಂದನೆ ಇಂಪಾರ್ಟೆಂಟ್. ಸಂಧ್ಯಾವಂದನೆ ಮಾಡೋದು ನೋಡು, ಸಂಧ್ಯಾವಂದನೆ ಮುಖ್ಯ. ಹಾಗಾಗಿ ಮಾತಾಡಬೇಕು. ಇಲ್ಲ ಬರಲೇ ಬಾ ಅಂದ ರಾವಣ. ವಾಲಿ ನಿನ್ನ 10 ತಲೆ 20 ಕೈ ಇರತಕ್ಕಂಥ ಪರಮ ಸಾವಿರಾರು ಆನೆ ಬಲಿಷ್ಠನಾಗಿರ್ತಕ್ಕಂಥ ನಿನ್ನ ಹಿಡಿದು ತನ್ನ ಕೊಕ್ಕಡ ಇಟ್ಕೊಂಡ್ಬಿಟ್ಟ, 2 ಕೈ ಮಧ್ಯ. ಹಂಗೆ ಸಮುದ್ರದಲ್ಲಿ ಮುಳುಗಿದ. ಸಂಧ್ಯಾವಂದನೆ ಮಾಡಿದ, ಮನೆಗೆ ಹೋದ. ಅವನ ಮಗ ಅಂಗದ ಸಣ್ಣ ಕೂಸು ದೊಡ್ಡಲಾಗಿದ್ದ, ಅದು ಅಳ್ಳಿ ಶುರು ಮಾಡಿ ಒಂದು ತಂತಿ ಹಾಕಿ ರಾವಣ ಆ ತಂತಿಗೆ ನಿನ್ನ ಆಟದ ಬೊಂಬೆಯಾಗಿ ಕಟ್ಟಿದ್ದ. ನೆನಪಲ್ಲ ಇಲ್ಲ? ಅಂಗದ ನೀನು ನೋಡಿ ಅಳು ನಿಲ್ಲಿಸಿದ. ಈಗ ಯಾರ ಕಥೆ ಹೇಳ್ತಾ ಇದ್ದೀರಿ ರಾವಣ? ವಾಲಿ ಕಥೆ. ನೆನಪಾಯ್ತು. ಅಂಥ ವಾಲಿಯನ್ನ ಒಂದೇ ಬಾಣದಲ್ಲಿ ಕೊಂದವನು ಯಾರು? ರಾಮ. ಈ ರಾಮ ಹೇಳಲ್ಲ, ನನಗೆ ಗೊತ್ತಿಲ್ಲ, ನಾ ಹೇಳ್ತಿಲ್ಲ. ರಾಮನ ಭಕ್ತ ನೋಡ್ರಿ, 10 ತಲೆ 20 ಭುಜ ಇರತಕ್ಕಂಥ ಒಂದು ಪರಮ ಮಹಾಬಲಿಷ್ಠ, ಸಾವಿರಾರು ಆನೆ ಬಲ ಇರತಕ್ಕಂಥವ್ರು ರಾವಣ. ರಾವಣ ಏನು ಮಾಡಿದ? ಇಂದ್ರಲೋಕಕ್ಕೆ ಹೋಗಿ ಆ ಇಂದ್ರನ ಬಿಳಿ ಆನೆ ಐರಾವತ 10,000 ಆನೆ ಬಲ ಒಂದು ಆನೆಗಿತ್ತು. ಆ ಆನೆಯನ್ನು ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡಿದ್ದ. ಸಾಯಂಕಾಲ ಆಟ ಆಡಬೇಕಾದ್ರೆ ರಾವಣ ತನ್ನ 20 ಕೈಗಳಿಂದ ತನ್ನ 1000 ಆನೆ ತಲೆ ಸಮೇತವಾಗಿ ಆನೆನ ಕೊಂಬಿಡಿದು ದೊಬ್ಬಿದ್ರೆ ಆನೆ 5 ಯೋಜನೆ ವಿಸ್ತೀರ್ಣ ಹಿಂದೆ ಹೋಗಿ ಬೀಳ್ತಾ ಇತ್ತು. ಬಿದ್ದ ಆನೆ ಸುಮ್ಮನೆ ಬಂದಾಗ ಹೋಸ್ ಸೇರಿ ತೀರ್ಸ್ಕೊಳ್ಬೇಕಾಗಿ 10,000 ಆನೆ ಬಲ ಇರತಕ್ಕಂಥ ಐರಾವತ ನಿನ್ನ ನೋಡಿ ಓಡಿ ಒಂದು ದುಡ್ಡಿನ ಎಲೆಗೆ ಸುಮ್ಮನೆ ಹಿಂದೆ ಧೂಳು ಜಾಡಿಸ್ಕೊಳ್ತಾ ಇದ್ವಿ. ಇಂಥ ರಾಮನ್ನ ಅನಾಯಾಸವಾಗಿ ಒಂದೇ ಬಣ್ಣದಲ್ಲಿ ಹೊಡೆದ ರಾಮನ ಭಕ್ತನು ಸಾಗರ ಬಡರಾವಣನೇ ನಿನ್ನ ಬಡಿದು ಹಾಕುವೇನು ಎನ್ನೊಡೆಯನಪ್ಪಣೆ ಎಲ್ಲ ಬದುಕ ತಾಳಿಗೇನು ಜಡ ಮತಿ ಬರೊಡವೆಗಳು ಪಾಪಿ ತೊಡೆವೇನು ನಿನ್ನ ಪಣೆ ಅಕ್ಷರವ. ಏನಾದರೂ ಒಂದು ಚೂರು ಕೈಗೆ ಬೆಟ್ಟದಾಕಿದರೆ, ಕಿವಿಯೊಳಗೆ ಏನಾದ್ರು ಸಿಳ್ಳು ಬಂದರೆ, ಕಣ್ಣೊಳಗೆ ಏನಾದರೂ ಸ್ವಲ್ಪ ಸಿಳ್ಳು ಬಂದು, ಕಿವಿಯಾಗಿ ಕಿವಿ ಬಂದು, ಯಾವುಗಳ ಮನೆಗೆ ಯಾರಾದ್ರೂ ಗೆಸ್ಟು ಬಂದುಬಿಟ್ರೆ ನಾವು ಊಟನೂ ಮಾಡ್ತೀವಿ, ಸ್ನಾನನೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ
ದೇವ್ರ ಪೂಜೆ ಪುರಾಣ ಎರಡು ಕ್ಯಾನ್ಸಲ್ ಮಾಡ್ತೀವಿ. ಏನು ಮಾಡೋದು ಅಂತ ಹೇಳ್ತೀವಿ, ಕಾಲು ತಾಕೈತಿ ಯಾರು ಬಂದ್ಬಿಟ್ಟು ನೋಡ್ರಿ ಆಚಾರ. ಆದರೆ ನಮ್ಮ ಹನುಮಂತನ ಭಾರಕ್ಕೆ ಬೆಂಕಿ ಹಚ್ಚಿದ್ದಾನೆ. ಹನುಮಂತನು ವಾಯುದೇವರು, ಬೆಂಕಿ ಯಾರು ಅಗ್ನಿದೇವರು. ಇವರಿಬ್ಬರು ಇಲ್ಲದೆ ನಮ್ಗೆ ಅಡುಗೆ ಆಗಲ್ಲ. ಬೆಂಕಿನೂ ಬೇಕು, ಗಾಳಿನೂ ಬೇಕು. ಇಬ್ಬರು ಪರಮ ಸ್ನೇಹಿತರು. ಬೆಂಕಿ ಇಟ್ಟ ತಕ್ಷಣ ಹನುಮಂತ ಇಂತ ನೋಡಿದಂತೆ, ಅಗ್ನಿ ಅಯ್ಯೋ ವಾಯು, ನಾವಿಬ್ಬರು ಇಷ್ಟು ಸ್ನೇಹಿತರು, ನಾವಿಬ್ಬರನ್ನು ಜಾಯಿಂಟ್ ಮಾಡಿದ್ದಾನೆ ಸ್ನೇಹಿತರನ್ನ ರಾವಣ. ಸ್ವಾಮಿ ಥ್ಯಾಂಕ್ಸ್ ಅಂತ. ಈಗೇನು ಮಾಡಬೇಕು? ಹನುಮಂತೇವರು ಅಂದರಂತೆ, ನಾನು ಈಗಲೇ ಅಶೋಕವನದಿಂದ ಬರಬೇಕಾದ್ರೆ ಹಣ್ಣುಗಳೆಲ್ಲ ಮರದಲ್ಲಿ ತಿಂದು ಬಂದೆ. ತಿಂದಿದ್ದಲ್ಲ, ಎಲ್ಲ ನಮ್ಮ ರಾಮನಿಗೆ ನೈವೇದ್ಯ ಮಾಡಿದೆ. ಒಳಗಿರತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಹಣ್ಣುಗಳನ್ನು ನೈವೇದ್ಯ ಮಾಡಿದೆ. ನೈವೇದ್ಯ ಆದಮೇಲೆ ಏನಾಗಬೇಕು? ಮಂಗಳಾರತಿ ಆಗಬೇಕು. ಆಯ್ತು, ಈಗ ಮಂಗಳಾರತಿ ಭಾಗದಲ್ಲಿ ಮಂಗಳಂ ಶ್ರೀ ರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಶರಣಂಗಳಿಗೆ. ಇಷ್ಟು ಪರಮ ಭಕ್ತರಾಗಿರ್ತಕ್ಕಂಥ ವಾಯುದೇವರ ಆ ಸಾಹಿತ್ಯ ಅಂತ ಹನುಮಂತ ದೇವರ ಭಕ್ತರಾಗಿ ನಾವು ಎಂದು ಹೋದು ಸಂಜೀವನಿ ಪರ್ವತ ತರಬೇಕಾಗಿ ಎಷ್ಟೊತ್ತಾಗುತ್ತೆ? ಒಂದು 5 ಮಾರ್ನಿಂಗ್ ಮಾತಾಡ್ತೀವಿ. ಮಿನಿಮಮ್ ಹಾಫ್ ಅನ್ ಅವರ್ ಬೇಕು. ಹೌದಾ? ಹಾಫ್ ಅನ್ ಅವರ್ ಬಿಟ್ಟು ಮಾವಿನ ತರ್ತೀರ, ಮಿನಿಮಮ್ ಬೇಕು. ಅಥವಾ 10 ನಿಮಿಷ, 15 ನಿಮಿಷ ಆದರೂ ಬೇಕು. ಸಂಜೀವನಿ ಪರ್ವತ ಇರೋದು 100 ಯೋಜನ ವಿಸ್ತೀರ್ಣ. ಎಷ್ಟು ದೂರ ಇದೆ ಆಕಾಶದಲ್ಲಿ. ಒಂದು ನಿಮಿಷದಿ ಪೋರಿ ಸಂಜೀವನವ ತಂದೆ ಕಂಡು ಕೊರಳನ ಭಜಕ ನಂದನ ಕೊಂದೆ. ಸಾಹಿತ್ಯ ವಾದರಾಜರು ಹೆಂಗೆ ಆಗ್ತಾರೆ ನೋಡಿ. ಒಂದೇ ನಿಮಿಷ ಅಂದರೆ ಗಡಿಯಾರ ಇಟ್ಕೊಂಡು ನೋಡಿ. 100 ಯೋಗದ ಸಂಜೀವಿನಿ ಪರ್ವತ. ಸಂಜೀವಿನಿ ತಗೊಂಬ ಅಂದರೆ ಆ ಪರ್ವತನೇ ಕಿತ್ಕೊಂಡ್ಬಂದ್ಬಿಟ್ರೆ ಒಂದು ಮಡ ಅದು ಮಲ್ಲಿಗೆ ಹೋಗಿ ಹೋಗ್ಬಾರಪ್ಪ ಅಂದರೆ ಹೂವಿನೋಳು ಮುಟ್ಟಿ ಶಾಲೆಗಾಗಿ ಹೂವಿನೋಳು ಕಳ್ಕೊಂಡು ಕೊಡ್ತಿದ್ರೆ ಆಚಾರ್ಯ ನೋಡಿ ಹೂವಿನೋಳು ತಂದ್ಬಿಟ್ಟೆ, ಹೂ ತಂದ್ಬಿಟ್ಟೆ. ಮಾರ್ಕೆಟ್ ಆಗಿರೋ 20 ಜನ ಹೂ ಮಾರೋರು 60 ಬುಟ್ಟಿ ಹೂ ತಂದಿಟ್ಬಿಟ್ರು. ನಮ್ಮ ಹನುಮಂತ ಬೆಟ್ಟವನ್ನೇ ತಂದ. ಆ ತಂದಿದ್ದು ತಂದು ಏನು ಮಾಡಲಿ? ಕಂದು ಗೋರಳನ ಭಜಕ ನಂದನ ಕೊಂದೆ. ಕಂದು ಗೋರಳ ಅಂದರೆ ವಿಷಕಂಠ, ರುದ್ರದೇವರ ಭಕ್ತ. ಯಾರು? ರಾವಣ. ಅವನ ಮಗ ಯಾರು? ಇಂದ್ರಜಿತ್ತು. ಕಂದು ಗೋರಳನ ಭಜಕ ನಂದನನು ಕೊಂದೆ. ಇಂದ್ರ ಸೂನುವಿನ ರಥಾಗ್ರದಿ ನಿಂದೆ. ಇಂದ್ರ ಸೂನುವಿನ ಭಕುತಿಗೆ ರಥಾಗ್ರದಿ ನಿಂತೆ. ಇಂದ್ರ ಸೂನು ಅಂದರೆ ಯಾರು? ಇಂದ್ರದೇವರ ಮಗ. ನಿನ್ನೆ ಹೇಳಿದೆ, ಇಂದ್ರದೇವರ ಮಗ ಅರ್ಜುನ. ಅರ್ಜುನನ ಭಕ್ತಿಗೆ ಮೆಚ್ಚಿ ಕೃಷ್ಣ ಸಾರ್ಥಿ ಮಾಡ್ತಾ ಇದ್ರೆ ಹನುಮಂತೇವರು ಗಂಗಾತೆಗಳು ಹಿಂಗೆ ಕೇಳಬೇಕು. ಇಂದ್ರ ಸೂನುವಿನ ಭಕುತಿಗೆ ಎರಗಿ ರಥಾಗ್ರದಿ ನಿಂತ ನೀನು. ಇಂದ್ರ ಸೂರ್ಯನ ಅರ್ಜುನನ ರಥದಲ್ಲಿ ಅಗ್ರಾಂತರ ಮೇಲ್ಭಾಗದಲ್ಲಿ ಫ್ಲಾಗ್ ಹೊಡೆದು ಕೂತಿ ಇದನ್ನು ಕೃಷ್ಣಾರ್ಪಣ ಆಗಿ ಹೋಗ್ತಾ ಇದ್ದ. ಎಲ್ಲ ಮುಗಿದ ಮೇಲೆ ಇದೆಲ್ಲ ಮುಗಿದ ಮೇಲೆ ಅರ್ಜುನ ಕೃಷ್ಣ ಇಬ್ಬರು ಇದ್ದಾರೆ, ಮೇಲೆ ಹನುಮಂತ ಇದ್ದಾರೆ. ಎಲ್ಲರೂ ಹೋದ್ರು. ಕೃಷ್ಣ ಹೇಳಿದಂತೆ, ಅರ್ಜುನ ಇದೇ ಕೆಳಗೆ ಅಂದ. ನಾ ಹಿಡಿಯಲ್ಲ, ನೀನು ಮೊದಲು ಹಿಡಿಯಿದ್ದ. ನೀ ಹಿಡಿ, ನಾ ಹಿಡಿ, ಜಗಳ ಆಗ್ತಾ ಇದ್ದ. ಕೊನೆಗೆ ಹನುಮಂತೇವರು ಮೇಲಿಂದ ಹೇಳಿದಂತೆ, ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾರೆ ಇದೇ ಕೆಳಗೆ ಇಳಿದೇವು. ಇಳಿದ ತಕ್ಷಣ ದೇವರು ಕೆಳಗೆ ನಿಂತಾಗೆ ಆ ರಥ ಭಗ್ಗಂತ ಹೋಗೋಯ್ತು. ಅರ್ಜುನ ಕಣ್ಣಾಗ ನೀರೇ ಬರ್ಬಿಡ್ತದೆ. ಕೃಷ್ಣ ಏನು ನಿನ್ನ ಅನುಗ್ರಹ ಏನಿದೆ? ಆಗ ಮೇಲೆ ಹನುಮಂತ ನಾ ಹೇಳ್ತೇನೆ ಅಂತ. ನೀನು ಇಳಿದಾಗ ಕೃಷ್ಣ ಇಳಿದುಬಿಟ್ಟಿದ್ದಿದ್ರೆ, ಕೃಷ್ಣ ಇಳಿದಿದ್ರೆ ನಾನು ಇಳಿದ್ಬಿಡ್ತಾ ಇದ್ದೆ.
ನಾನಿಲ್ಲ. ಆಗ ಈ ಇವರು ಕೌರವರೆಲ್ಲ ಹಾಕಿದ ಅಸ್ತ್ರಗಳೆಲ್ಲ ಆ ರಥವನ್ನು ಸುಡಲಾಮೆ ಬೆಟ್ಟ ಕಂಟ್ರೋಲ್ ಆಗಿತ್ತು. ಯಾಕೆ ಗೊತ್ತಾ? ನಾನು ಇದ್ದದ್ರಿಂದ, ನಮ್ಮ ಕೃಷ್ಣ ಇದ್ದದ್ರಿಂದ. ನೀನು ಸುಡಲ್ಲ ಅಂದರೆ ಸುಟ್ಟು ಹೋಗ್ತಾ ಇದ್ದೀನಿ. ಎಷ್ಟು ದೊಡ್ಡ ಮಾತು! ಸುಡೋ ಶಕ್ತಿ ಕೂಡ ಭಗವಂತ ಕೊಡ. ಒಮ್ಮೆ ಪಂಚಪಾಂಡವರು ಕಾಡಿನೊಳಗೆ ಇರ್ತಾರೆ. ಕೇಳಿದ್ರು, ಮಹಾಭಾರತ ಕಾಡು ಏನೂ ಇಲ್ಲ, ದಬ್ಬ ಬಿಟ್ಟಿದ್ದಾರೆ. ಅಲ್ಲಿದ್ದ ಕೃಷ್ಣ ಏನು ಮಾಡಿದ, ಅವ್ರ ಸಾಕಿ ನಾನು ನೋಡ್ಕೊಂಬರೋಣ ಅಂತ ಬಂದ. ದ್ರೌಪದಿ ಕೂತಿದ್ದು, ಏನಮ್ಮ ಚೆನ್ನಾಗಿದೆಯಾ, ಆರಾಮಿದೆಯಾ ಅಂತ ಹೇಳಿದ. ನಾವಾದ್ರೆ ನಾವೆಲ್ಲ ಕಾಡೊಳಗೆ ಬಟ್ಟೆ ಇಲ್ಲ, ಅನ್ನ ಎಲ್ಲ ನಮ್ಮ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊಕ್ಕು ನಿನಗೆ ಅಂತ ಹೇಳ್ಬಿಡ್ತೀವಿ. ಬಡವರನ್ನು ನೋಡಿ ಹಾಸ್ಯ ಮಾಡ್ತೀಯ ಅಂತ ಕೇಳ್ಬಿಡೋದು. ದ್ರೌಪದಿ ಏನಂತ, ಕೃಷ್ಣ ನಿನ್ನ ದೃಷ್ಟಿ ಇರುವವರೆಗೆ, ನಿನ್ನ ಅನುಗ್ರಹ ಇರುವವರೆಗೆ ನಾವು ಕ್ಷೇಮವಾಗಿದ್ದೀವಿ. 84 ಲಕ್ಷ ಜೀವರಾಶಿಗಳನ್ನು ನೀನು ಕಾಪಾಡತಕ್ಕಂಥ ನೀನು ಸರ್ವಜ್ಞ ಇರಬೇಕಾದ್ರೆ ನನಗೇನು ಕಳೆದಿದೆ ತೋರಿಸ್ತೀನಿ ಅಂತ ಹೇಳಿ. ಆಯಿತು, ಮಾತಾಡಬೇಕು, ಸ್ವಲ್ಪ ಮಾತಾಡೋಣ. ಅಷ್ಟೊಳಗೆ ದ್ರೌಪದಿ ಏನು ಮಾಡಿದ್ರು, ಕೃಷ್ಣ ನಾವಿಬ್ಬರು ಮಾತಾಡೋಣ, ನಿಮಗೆ ಸ್ನಾನಕ್ಕೆ ನೀರು ಬೇಕಲ್ಲ, ಬಿಸಿ ನೀರು ಕಾಸ್ಲಿಕ್ಕೆ ಇಡ್ತೀನಿ ಅಂತ ಹೇಳಿ ಭೀಮಸೇನ ದೇವರನ್ನ ಕಾದು, ರೀ ಕೃಷ್ಣ ನಾನು ಒಂದು ಸ್ವಲ್ಪ ಮಾತಾಡಿ ಬರ್ತೀನಿ, ಕೃಷ್ಣನಿಗೆ ಹಂಗೆ ನೀರು ಒಳ ಉರಿ ಹಾಕ್ತೀನಿ. ಅವ ಹೇಳಿದ್ದೆ ಸಾಕು, ಒಂದು ಮರ ಒಂದು ಕಿಕ್ಕಿದ ಉರಿ ಹಾಕ್ಬೇಕಾದ್ರೆ ದೊಡ್ಡ ತಾಂಬರದ ಹಂಡೆ, ದೊಡ್ಡ ತಾಂಬರದ ಹಂಡೆ ಆಯಿತು. ಆ ಹಂಡೆನ ತೆಗೆದು ಒಲೆ ಮೇಲಿಟ್ಟ, ಒಣ ಮರ ಉರಿತಾ ಇದೆ, ದಿಗಿ ದಿಗಿ ದಿಗಿತ ನೀರು ಹಾಕಿದ್ದಾನೆ. ಇವರು ದ್ರೌಪದಿ ಕೃಷ್ಣ 1 ಗಂಟೆ ಮಾತಾಡಿದ್ದಾರೆ, 1 ಅವರ್. ತಾಂಬರದ ಹಂಡೆ, ಒಣ ಮರ ಉರಿತಾ ಇದೆ, 1 ಅವರ್ ಒಳಗೆ ನೀರಿದೆ, ಮನೆ. ದ್ರೌಪದಿ ಆಯ್ತಪ್ಪ ಸ್ನಾನಕ್ಕೆ ಹೋಗುವ. ಹೋಗಿ ನೋಡ್ತಾಳೆ, ನೀರು ಮುಟ್ಟುತ್ತಾಳೆ, ಸಣ್ಣ ಹಂಡೆ, ಒಣ ಮರ, ತಾಂಬರದ ಹಂಡೆ, 1 ಅವರು ನೀರು ಬೆಚ್ಚಗೂ ಆಗಲ್ಲ. ದ್ರೌಪದಿ ಕೇಳಿದರು, ಕೃಷ್ಣ ನೀನು ಕಪಟ ನಾಟಕ ಸೂತ್ರಧಾರಿ, ಏನೋ ನಡೆದೋಗಿದೆ, ಒಲೆ ಉರಿದು ಕೂಡ ನೀರು ಕಾಯಿಲ್ಲ ಏನು? ಕೃಷ್ಣ ಹೇಳಿದಂತೆ, ಆ ಒಂದು ಹಂಡೆ ನೀರು ಇಟ್ಟಿದೆಯಲ್ಲ, ಏನೋ ಪ್ರಾಬ್ಲಮ್ ಇದೆ, ಆ ನೀರು ಕಾಯಿ ಸೇರಿದು ನಿನ್ನಲ್ಲೇ ಬರಬೇಕು. ಸ್ವಾಮಿ ನಿನ್ನ ಮಾಯ ಯಾರು ಬಂದರೂ ನಮ್ಮಪ್ಪ ಭವಾನಿಯವರಿಗೆ ಅಸಾಧ್ಯವಿರುತ್ತಾರೆ, ಈ ನರನ ಪಾಡಿ. ಭೀಮಸೇನರು ಹೋದರು, ಆ ಹಂಗೆ ನೀರನ್ನ ಹರಾಯಕ ಕಾಯಿ ಸೇರಿದೆ. ಅದರೊಳಗಿನ ದೊಡ್ಡ ಕಪ್ಪೆ ಎದ್ರಿ ಹೋಗಿ ಕೃಷ್ಣನ ಮುಂದೆ ನಿಂತಿತ್ತು. ಕೃಷ್ಣ ನಾನೇನೋ ಒಳ್ಳೆ ಬಿಸಿಲು ಕಾಯ್ತಾ ಇತ್ತು, ವೈಶಾಖ ಮಾಸ, ಜಾಗ ಇಲ್ಲ, ಈ ಹಂಡೆಯನ್ನು ಅರ್ಧ ಮಲಗಿಸಿ ಇಟ್ಟಿದ್ರು, ಒಳಗೆ ನೆರಳಿತ್ತು ಅಂತ ಹೇಳಿ ನಾನು ಎದುರೇ ಹಂಡೆ ಕೂತ್ಕೊಂಡೆ. ನನ್ನ ಕಾರಣಕ್ಕೆ ನೀ ಬಂದು ಸುಮ್ಮನೆ ಇದೆಯಾ? ಬಿಸಿನೀರು ಕಾಸು ಉಂಡಿ. ದ್ರೌಪದಿ ಏನು ಮಾಡಿದ್ರು, ಗಂಡನ ಕರು ಒಣ ಮರ ಹಾಕಿದ್ರು, ನನ್ನ ಎತ್ತಿ ಇಟ್ಟು ಭೀಮ ನೀರು ಹಾಕಿಬಿಟ್ಟ. ಭೀಮ ನೋಡಲಿಲ್ಲ, ದ್ರೌಪದಿ ನೋಡಿಲ್ಲ, ಹೋಗಿ ಉರಿತಾರೆ. ಆದರೆ ನೀನು ದ್ರೌಪದಿ ಜೊತೆಗೆ ಮಾತಾಡ್ತಾ 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 ಏನು ಮಾಡಿದಿ, ಅಗ್ನಿದೇವರಿಗೆ ಮೊಬೈಲ್ ಫೋನ್ ಮಾಡಿ ನೀನು 2 ಗಂಟೆ ಹೊತ್ತು ಉರಿದ್ರೂ ಕೂಡ ನಿನ್ನ ಬಿಸಿ ಹೀಟ್ ಹಂಡೆಗೆ ಬಿಡಬಾರ್ದು, ಬಿ ಕ್ಯಾರ್ಫುಲ್ ಅಂತ ಅವ್ನು ಫೋನ್ ಮಾಡಿ ಹೇಳಿದ್ರು. ಅಗ್ನಿದೇವರು ಹಂಡೆನೇ ಸುಳ್ದಾಗೆ ಕಾಪಾಡ್ತಾ ಇದ್ದಾರೆ. ಏನು ನಿನ್ನ ಮಾಯ? ಆಗ ದಾಸರು ಹೇಳ್ತಾರೆ, ರಾಮಪ್ಪ ದಾಸರ ಸೇರೋಗ ಮೃಗ ಇಂದ್ರ ಸೋನುವಿನ ಭಕುತಿಗೆ ರಗಿರ ಕಾಗ್ರದಿ ನಿಂತೆ ವೃಂದಾರ ಕಾರಿಪುರ ಹೋಮ ಮಾಡಿ ಬಂದೆ. ಹನ್ನೊಂದೆರಡು ರಂಗಾಪಟ್ಟಣವನ್ನು ಬೆಂಕಿ ಹಚ್ಚಿಬಿಟ್ಟು ಕೊನೆಗೆ ಯೋಚನೆ ಮಾಡಿದಂತೆ. ಎಲ್ಲರಿಗೂ ನೋಡ್ತಾ ಇದ್ದಾರೆ, ಇಡೀ ರಂಗಾಪಟ್ಟಣ ಉಳಿತಾ ಇದೆ. ಏನು ಮಾಡಿ? 1
ಒಂದೇ ಒಂದು ಮನೆ ವಿಭೀಷಣ. ಆ ಮನೆ ಉಳಿದಿರ್ಬೇಕಾದ್ರೆ 10 ಮನೆ ಉಳಿಬೇಕಾದ್ರೆ ಮಧ್ಯೆ ಮನೆ ಉಳಿಲ್ಲ. ಯಾಕೆ? ಅವನು ರಾಮನ ಭಕ್ತ. ಅಗ್ನಿ ದೇವರು ಅಲ್ಲಿ ರಕ್ಷಣೆ ಮಾಡಿದ್ರು ವಿಭೀಷಣ. ನೋಡ್ರಿ, ಇಡೀ ಮಳೆ ಸುರಿತಾ ಇದೆ, ಹಾಗೆ ಜನ ಕೇಳ್ತಾರೆ, ಮತ್ತೆ ನೀರು ಹೋಗ್ತಾರೆ. ಅಲ್ಲೇ ಬರಲ್ಲ. ನಾವು 5 ಮಹಿಮೆ ಕೇಳ್ತಾ ಇದ್ದೀವಿ, ನೀರು ಸೈಡ್ ಹೋಗ್ತಾ ಇದ್ದೀವಿ, ತೊಯಿಸ್ಬಾರ್ದು ಅಂತ. ನೀರಿಗೂ ಕೂಡ ತೊಯಿಸೋ ಯೋಗ್ಯತೆ ಕೊಡುವ ನಮ್ಮ ವಾಯುಗಳು. ಇಲ್ಲದ್ರೆ ಈಗ ಹೋಗಲಿ ಬರ್ಬಾರ್ದು. ನಮ್ಮಪ್ಪನ ಕಿನ್ನಲಾಭ್ಯಂ ಭಗವತಿ ಪ್ರಸನ್ನೆ ಶ್ರೇಣಿ ಕೇಳ್ತಾನೆ. ಪುರಂಧಾರ ಪೂರ ಬೆಂಕಿ ಸುಡಬೇಕಾದ್ರು, ನೀರು ಮುಳುಗಿಸ್ಬೇಕಾದ್ರು, ಬೆಟ್ಟ ನೋಯಿಸ್ಬೇಕಾದ್ರು ಪ್ರಹ್ಲಾದರಾಜರು ಸಾಕ್ಷಿ. ನಮ್ಮಪ್ಪ ಇರುವರೆ, ನಮ್ಮ ಹನುಮಂತ ಇರುವವರೆಗೆ ನಾವು ಸುಡಲ್ಲ, ಸಾಯಲ್ಲ. ಅನಂತ ದೇವರ ಸ್ಮರಣೆ ಮೆರವದೆಯಿಂದ ಕೌರವನ ತೋಡೆ ಮುರಿದೆ, ದುರದಲ್ಲಿ ಮಾಗದನ ಮರ್ಮತಾನವ ಮುರಿದೆ. ದುರ್ಯೋಧನನ್ನ ಭೀಮಸೇನ ಗದೆ ತಗೊಂಡು, ಕತೆ ಚೆನ್ನಾಗಿ ಹೇಳ್ತಾರೆ, ಅದು ಹೇಳಲಿಕ್ಕೆ ಅವಕಾಶ ಇಲ್ಲ, ಆಮೇಲೆ ಹೇಳ್ತೀನಿ. ಅಂತೂ ತೊಡೆ ಕೊಡೋದು. ಯಾರ ತೊಡೆ ಮೇಲೆ ಹೊಡಿತಾರಂದ್ರೆ ಈಗಲೂ ನಾವು ಮಕ್ಕಳನ್ನ ಹೊಡಿತೇವೆ ನೋಡ್ರಿ. ಎಲ್ಲ ಇತಿಹಾಸದಲ್ಲಿ ಏನಿದೆ ಅದೇ ನಾವು ಮಾಡೋದು. ಒಂದು ಮಕ್ಕಳನ್ನ ಕೋಲ್ಕೊಂಡು ಹೊಡೆಯೋಣ ಏನು ಮಾಡ್ತೀವಿ? ತೊಡೆ ಮೇಲೆ ಪಟ್ಟ ಹಿಂದೆ ಹೊಡಿತೇವೆ, ತಲೆ ಮೇಲೆ ಹೊಡಿತೇವೆ, ಬೆನ್ನ ಮೇಲೆ ಹೊಡಿತೀವ, ಕಾಲಿಗೆ ಹೊಡಿತೀವಿ. ಹಂಗೆ ತೊಡೆ ಮೇಲೆ ಯಾಕೆ ಹೊಡೆದ್ರು? ಈ ಪಾಪಿ ಏನ್ ಮಾಡಿದ, ದ್ರೌಪದಿಯನ್ನ ಕರಿಬೇಕಾದ್ರೆ ತೊಡೆ ಹಿಂಗಂದ ಅಂತ, ಈ ತೊಡೆಗೆ ಒಪ್ಪಂದೆ ಬಂದು ಕೂಡು ಅಂತ. ಪಾಪಿ ನಮ್ಮಮ್ಮಗೆ ತೊಡೆ ಮೇಲೆ ಕೂಡು, ತೊಡೆ ತೋರಿಸಿ ಆ ತೊಡೆಗೆ ಮುಲ್ತೀನಿ. ಎಲ್ಲಿ ಮಾಡಕ್ಕೂ ನಮ್ಮಪ್ಪ ಸರಿಯಾಗಿ ಕೊಡ್ತಾನೆ. ಕಾಳಿಂಗನ ಕೃಷ್ಣ ನೋಡ್ರಿ, ಹಾವು ತಲೆ ಮೇಲೆ ಒದಿತಾ ಇದ್ದಾನೆ, ಬಾಳೆ ಎಳೆದು ಇಟ್ಕೊಂಡ. ಯಾಕೆ ಮಾಡಿದ? ಯಾರು ಅಪರಾಧ ಮಾಡ್ತಾರೋ ಅವರಿಗೆ ಶಿಕ್ಷೆ, ಯಾರು ಸುಮ್ಮನೆ ಇರ್ತಾರೋ ಅವ್ರ ಮೇಲೆ ಇರ್ತೀನಿ. ನಾವು ಸುಮ್ಮನೆ ಇರಲ್ಲ. ಬಾಲ ಏನಾದ್ರು ವಿಷ ಹಾಕಿದ್ದ, ಬಾಲ ಚೆನ್ನಾಗಿದೆ, ಏನಿಲ್ಲ, ಬಾಲದ ಪ್ರಾಬ್ಲಮ್, ಬಾಲ ಹಾಕ್ಬಿಟ್ಟ, ತಲೆ ಒಳಗೆ ವಿಷ ಇದೆ, ತಲೆ ಹೊಡೆದ ನಮ್ಗೆ. ನಮ್ಮ ಸ್ವಾಮಿ ಪಕ್ಷಪಾತ ಇದ್ದಾಗ ಮಾಡೋದು. ಅದರಿಂದ ಭೀಮಸೇನ ದೇವರು ದೂರದಲ್ಲಿ ಮಾರದ ಕೌರವನ ತೊಡೆ ಮುರಿದೆ, ದೂರದಲ್ಲಿ ಮಾಗದನ ಮರ್ಮತಾನವ ಮುರಿದೆ, ದುರುಳ ದೋಷಾಸನ ರಕ್ತವನ್ನು ಹೀರಿದೆ. ದುಶ್ಯಾಸನನ್ನ ಭೀಮಸೇನ ಹೊಡ್ತಾ ಇದ್ದಾರೆ. ಹೊಡೆದು ಕಳೆದ ದಬ್ಬಿದ್ದಾಗಲಿ ಏನು ಮಾಡಿ, ನಮ್ಮ ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಡಿ ಇದಕ್ಕೆ ಅನುಮಾನವಿಲ್ಲ. ಹುಟ್ಟಿಸೋದು ಅವರೇ, ಸಾಯಿಸೋದು ಅವರೇ, ಆದರೆ ಎರಡನ್ನು ದೇವರಿಗೆ ಸಮರ್ಪಣೆ. ಇಲ್ಲಿ ದುಶ್ಯಾಸನ ಏನು ಮಾಡಿದ, ಕಳೆಗೆ ದಬ್ಬಿದಾಗ ಅವನ ಕಿವಿ ಒಳಗೆ ರಕ್ತ ಬಂತು. ಆ ರಕ್ತವನ್ನು ಹಿಡಿದು ಅವನ ದೇಹಕ್ಕೆ ಸತ್ಯಂ ಸತ್ಯನ ಬರದಂತೆ ಆವಿ ಭಗವಂತನಿಗೆ ಸಮರ್ಪಣೆ ಮಾಡಿದನು. ಇದು ನಮ್ಮ ರಾಮದೇವರ ಅದ್ಭುತವಾಗಿರ್ತಕ್ಕಂಥ ಸೇವೆ. ದುರುಳನು ಶಾಸನ ರಕ್ತವನ್ನು ಹೀರಿದೆ. ಇನ್ನೊಂದು ಹೇಳ್ತಾರೆ, ಎರಡು ಬಲವನೆ ನೋಡಿ ಕೈ ಬೀಸಿ ಕರೆದೆ. ಇದೊಂದು ಹೇಳ್ತಾರೆ. ಭೀಮಸೇನ ದೇವರು ಏನ್ ಮಾಡಿದ್ರು, ದುರ್ಯೋಧನ ದಬ್ಬಿದ್ರು, ದೂರ ಹೋಗ್ಬಿಟ್ಟ. ಒಂದೇ ಪೆಟ್ಟಿಗೆ ದೂರ ಹೋಗಿದ್ದಾನೆ. ಈ ಅರ್ಜುನ ಬಗಲಾಗಿದ್ದಲ್ಲ, ಹೆದರ್ಕೊಂಡ್ಬಿಟ್ಟ. ಕೆಲವರು ಬಹಳ ಜೋರಾಗಿ ಎಳೆದಾಡ್ತಾ ಇದ್ರೆ, ಕೆಲವರು ನಮ್ಮಂತ ದೂರ ಹೋಗಿ ನಿಂತ್ಕೊಂಡ್ಬಿಡ್ತೀವಿ, ಏನಾಗ್ತ ನೋಡೋಣ, ಹೋಗೋದಿಲ್ಲ, ಬಿಡೋದಿಲ್ಲ. ಅರ್ಜುನನಿಗೆ ಭಯ ಆಗಬೇಕು, ಏನು ದುರ್ಯೋಧನ ಹಿಂಗೆ ಹೊಡಿತಿದ್ದಾನೆ ಅಂತ ಹೇಳಿ ದೂರ ಆಗ್ತದ. ಈಗ ಅರ್ಜುನನು ದೂರ ಆಗ್ತದ, ದುರ್ಯೋಧನ ದೂರ ಆಗ್ತದ. ಆಗ
ನಮ್ಮ ಭೀಮಸೇನ ಹೇಳಿದಂತೆ, ದುರ್ಯೋಧನ ನಿಂಗಿಷ್ಟೇ ಮುಗಿದಿಲ್ಲ, ಕಮಾನ್ ಬಾ ಬಾ ಹೇಳು. ಅವನಿಗೆ ಶಕ್ತಿ ಕೊಟ್ಟು ಎಬ್ಬಿಸಿ ಕರೆದಂತೆ. ಈ ಅರ್ಜುನನ ಈ ಕಡೆ, ಅರ್ಜುನ ಏನು ಆಗಲ್ಲ ಬಾರ ಹತ್ರ. ಎರಡು ಬಲವನೆ ನೋಡಿ ಕೈ ಬೀಸಿ ಕರೆದೆ. ಇಲ್ಲಿ ಮಕ್ಕಳಿಗೇಶ್ವರ ನ್ಯಾಯ ಅಂತ ನಮ್ಮ ವಾಯುದೇವರು ಬೆಕ್ಕು ಇದೆ ನೋಡಿ, ಮಾರ್ಜಾಲ ಬೆಕ್ಕು ತನ್ನ ಮರಿಯನ್ನ ಒಂದು ಕಡೆ ಇನ್ನೊಂದು ಕಡೆ ಕಚ್ಚಿಕೊಂಡು ಹೋಗುತ್ತೆ, ಕೈಯಾಗಿ ತಗೊಂಡೋಗ ಬಾಯಾಗಿ ಕಚ್ಕೊಂಡು ಹೋಗುತ್ತೆ. ಆರಾಮಾಗಿ ಅದು ಮರಿ ಸ್ವಲ್ಪ ಕೂಡ ನೋವಾಗಲ್ಲ, ತಗೊಂಡೋಗಿ ನಿನ್ನ ಕಡೆ ಇರುತ್ತೆ. ಅದೇ ಬೆಕ್ಕು ಅದೇ ಬಾಯಿ ಒಳಗೆ ಇಲ್ಲಿನ ಕಚ್ಚಿಕೊಂಡು ಹೋಗುತ್ತೆ, ರಕ್ತ ಸೋತು ಹೋಗುತ್ತೆ. ಇದು ನಮ್ಮ ಭೀಮಸೇನ ಮಾಯೆ. ಬೆಕ್ಕಿನ ತಗೊಂಡೋಗೋದು ಇಲ್ಲಿನ ತಗೊಂಡೋಗೋದು. ನಮ್ಮೆಲ್ಲ ನಮ್ಮಪ್ಪ ಬೆಕ್ಕಿನ ತಗೊಂಡು ಹೋಗ್ತಾನೆ. ಯಾರು ದೇವರಿಲ್ಲ ಗುರುಗಳಿಲ್ಲ ನಮ್ಮವರು ಇಲ್ಲಿಂದ ತಗೊಂಡು ಹೋಗ್ತಾರೆ. ಮಕ್ಕಳಿಗೆ ಶೋಭ ನ್ಯಾಯ ಅಂತ. ಇನ್ನೊಂದು ಕೋತಿ ಇದೆ. ಕೋತಿ ಏನು ಮಾಡುತ್ತೆ? ಇಲ್ಲಿ ಬೆಕ್ಕಿನ ಕಥೆಯನ್ನು ಬೆಕ್ಕು ರಕ್ಷಣೆ ಮಾಡುತ್ತೆ. ಬೆಕ್ಕು ದೇವರು ಇಲಿ ಮತ್ತು ಮರಿ ಇಲಿಯುವ ಯೋಗಿತಾಂತರವಾಗಿ ಮಾಡ್ತಾರೆ. ಈಗ ಕೋತಿ ಬರುತ್ತೆ. ಕೋತಿ ಏನು ಮಾಡುತ್ತೆ? ಒಂದು ಕಡೆ ಕೂತಿರುತ್ತೆ ಒಂದು ಕೊಂಬೆ ಮೇಲೆ, ಅದರ ಮರಿ ಇನ್ನೊಂದು ಕಡೆ ಕೂತಿರುತ್ತೆ. ಆ ಕೋತಿ ಯಾವಾಗ ಜಂಪ್ ಮಾಡುತ್ತೆ ಅಂಬೋದು ಈ ಮರಿ ಗೊತ್ತಾಗುತ್ತೆ. ದೇವರು ಶಿಕ್ಷೆ ನೋಡಿ ಅದೇನು ಮಾಡುತ್ತೆ, ನಮ್ಮಮ್ಮ ಹಾಕ್ತಾಳೆ ಅಂತೇಳಿ ಎಲ್ಲೋ ಇರ್ತದೆ ಚಿನ್ನ ಬಂದು ಅಮ್ಮ ಹತ್ರ ಬರುತ್ತೆ. ಬಂದು ಏನು ಮಾಡುತ್ತೆ, ಅಮ್ಮ ಹಾಲು ಬಿಡ್ತಾಳೆ ಅಂತೇಳಿ ಹೊಟ್ಟೆ ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡ ಮೇಲೆ ನೋಡ್ರಿ, ಎಲ್ಲಿ ನೋಡಿದ್ರೆ ದಾಸರು ಹಿಡ್ಕೊಂಡ ಮೇಲೆ ಹಾರ್ಬೇಕಲ್ಲ, ಮೊದಲು ನೋಡಿರಲ್ಲ. ಹಿಡ್ಕೊಂಡ ಮೇಲೆ ಆ ಮರಿ ನೀವು ಒತ್ಕೊಳ್ಳುತ್ತೆ, ಹಿಡ್ಕೊಂಡು ನೋಡ್ಕೊಂಡು ಹಾಕ. ನಾವು ಹಂಗೆ ನಾವು ಕೋತಿಗಳಿದ್ದಾನೆ. ದೇವರು ಗುರುಗಳು ಸಿಗೋದಿಲ್ಲ ನಮಗೆ. ನಾವು ಕೋತಿ ಜಂಪ್ ಮಾಡಿದ್ರೆ ಗೊತ್ತೇ ಗುರುಗಳು ಸಿಗಲ್ಲ. ಮತ್ತೆ ಅಡಿಗೆ ವಾಸ ಬರಬೇಕಾದ್ರೆ 3 ತಿಂಗಳು ಕಾಯಬೇಕು. ಜ್ಞಾನ ಕಾರ್ಯ ಆಗೋಲ್ಲ. ಅಪ್ಪು ಬೇಕು ಅಂದ್ರೆ ಇನ್ನ 3 ತಿಂಗಳು ಕಾಯಬೇಕು. ಸಿಗಲ್ಲ. ಪಾರಾಯಣ ಮಾಡಬೇಕು, ಅಡಿಗೆ ಮಾಸ ಇನ್ನೂ ಬರಲ್ಲ. 3 ತಿಂಗಳು ಇರಬೇಕು. ನಾವು ಇರ್ತೀವೋ ಇಲ್ಲ ಯೋಚನೆ ಮಾಡೋಣ. ಕೋತಿ ಮರಿ ಪ್ಲಾನ್ ಮಾಡಿದಂಗೆ ಅಧಿಕ ಮಾಸ ಹಾರಾಗುತ್ತೆ. ಮರಿ ಹೆಂಗೆ ಹಿಡಿಯತ್ತೋ ಹಂಗೆ ಅಧಿಕ ಮಾಸ ಹಿಡ್ಕೊಂಡ ಮೇಲೆ ಅದು ಹಾರಬೇಕಲ್ಲ. ಪುರುಷೋತ್ತಮ ಏನು ಮಾಡ್ತಾನೆ? ಸರಿಯಾಗಿ ಹಿಡ್ಕೋ, ತಾಣ ಸರಿಯಾಗಿ ಕೊಡು, ಪಾರಾಯಣ ಸರಿಯಾಗಿ ಮಾಡ್ಬಿಟ್ಟು ಹಿಡ್ಕೊಳ್ತಾನೆ. ಇದು ನಮ್ಮ ಸಿದ್ಧಾಂತದಲ್ಲಿ ವಾದಿರಾಜರು ಹೇಳ್ತಾರೆ. ದರಯೊಳಗತ್ಯಧಿಕ ಶೋಧೆ ಪುರ ನಿವಾಸ ಶ್ರೀಹರಿಯ ವದನನ್ನ ಪರಮ ಪ್ರಿಯರಾದ. ವಾದಿರಾಜರು ಹಯಗ್ರೀವ ಮಾಡಿದರು ಕಥೆಯಲ್ಲಿ. ಹಯಗ್ರೀವ ಮಾಡಿ ಬೇಯಿಸಿದ್ದು ಕಡ್ಲೆ ಪೂರ್ಣ, ಅದನ್ನು ಹಯಗ್ರೀವರಿಗೆ ಸಮರ್ಪಣೆ ಮಾಡಿದರು. ನಮ್ಮಲ್ಲಿ ಮಂಡಲ ಮಾಡಿ ಕಳೆದಿಟ್ಟು ಮಡಿ ವಸ್ತ್ರ ಹಿಡಿದು ತುಳಸಿ ಹಾಕಿ ನೈವೇದ್ಯ ಮಾಡಬೇಕಾ ಬೇಡ? ಮಾಡಿದ್ರ? ಅದು ಮುಸರಕ್ಕೆ ತಲೆ ಇದು ತಲೆ ಇಟ್ಕೊಂಡು ನಮ್ಮ ಹಯಗ್ರೀವ ದೇವರು ಕುದುರೆ ರೂಪದಲ್ಲಿ ಬಂದು ಪಾದರಾಜರ ಹೆಗಲ ಮೇಲೆ ಕಾಲು ಹಾಕಿ ಅದನ್ನು ಸ್ವೀಕಾರ ಮಾಡಿ. ಇದು ಯಾಕೆ? ಪಾದರಾಜರ ಹಿಂದಿನ ಬಂದು ಹೆಗಲ ಮೇಲೆ ಕಾಲು ಹಾಕಿ ಹಯಗ್ರೀವ ದೇವರು ತಲೆ ಮೇಲಿರೋ ಹಯಗ್ರೀವ ತಿಂದರು. ಇದೇನು ರಹಸ್ಯ? ವಾದಿರಾಜರು ಯಾರು? ಬಾವಿ ಸಮೀರ ವಾಯುದೇವರು. ವಾಯುದೇವರು ಯಾರು? ಹನುಮಂತರು ವಾಯುವಾಹನ. ವಾಯುದೇವರು ನನಗೆ ಕೊಡ್ತಾ ಇದ್ದಾರೆ ಅಂತೇಳಿ 2 ಕಾಲು ಮೇಲೆ ಹಾಕೋದು ಯಾವಾಗ? ಹನುಮಂತ ವಾಹನದಲ್ಲಿ. ಹನುಮಂತನಾಗಿರ್ತಕ್ಕಂಥ ವಾಯುದೇವರು ಮಂಡಿಕೊಂಡು ಬಿಟ್ಕೊಂಡು ಕೊಡ್ತಾ ಇದ್ದಾನೆ. ನನ್ನ ಮೇಲೆ ವಾಯುವಾಹನಾಗಿ ಬರ್ತೇನೆ ಅಂತೇಳಿ ಹಯಗ್ರೀವ ದೇವರು ಇಲ್ಲಿ ಬರಲು ವಾಯುವಾಹನ. ಹನುಮಂತ ದೇವರು ಕಾಲಿನ ಹೆಂಗೆ ದೇವರು ಹನುಮಂತನ ಭುಜದ ಮೇಲೆ ಹಾಕಿದ್ರು ಹಂಗೆ ನಿಂತು ಕೂತಿದ್ರು ಅಂತ ನಮ್ಮ ದಾಸರು ವರ್ಣನೆ ಮಾಡ್ತಾರೆ. ದರಯೊಳಗತ್ಯಧಿಕ ಶೋಧೆ ಪುರ ನಿವಾಸ ಶ್ರೀಹರಿಯ ವದನನ್ನ
ಆಗಿರ್ತಕ್ಕಂಥ ವಾಯುದೇವರು ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಜ್ಞಾನಿಗಳಾಗಿ ನಾವು ಇದ್ದಾರೆ. ಆದ್ದರಿಂದ ವಾಯುದೇವರನ್ನು ಬಿಟ್ಟರೆ ನಾವೆಲ್ಲ ಹೇಳ್ಬಿಟ್ಟೆ ಹನುಮಂತ ದೇವರ ಮನೆಯವರು ಅಂತ ನಾವು ಹೇಳ್ಕೊಂಡು ಹೋದರೆ ಎಲ್ಲೋದ್ರೂ ನಮಗೆ ಪ್ರಾಬ್ಲಮೇ ಇಲ್ಲ. ಇಲ್ಲದ್ರೆ ಇದೆಲ್ಲ ಪ್ರಾಬ್ಲಮ್. ಅವನು ಯಾರು, ಇವ ಯಾರು, ಅವ್ರು ಯಾರು, ಇವರು ಯಾರು ಬೇಡ. ನಾವೆಲ್ಲ ಹನುಮಂತ ದೇವರ ಮಕ್ಕಳು. ಅದರಿಂದ ನಮಗೇನು ಬೇಕು? ಜನ್ಮ ಜನ್ಮದಲ್ಲಿ ಜನಗಿರಲಿ ಹನುಮ ಭೀಮ ಮುನಿಗಳ ಹನುಮ ಭೀಮರ ಮಧ್ವಾಚಾರ್ಯರ ಸೇವೆ ಜನ್ಮ ಜನ್ಮದಲ್ಲಿ ನಮಗಿರ್ತಕ್ಕಂಥವರಾಗಲಿ ಅಂತ ಹೇಳ್ತಾ ಇನ್ನು ಮುಂದೆ ವ್ಯಾಸರಾಜರು ಇನ್ನೊಂದು ಮಾತಂತಾರೆ. ವಾರಿಜ ಬದಲ ಸಮೀರ ನೃಪ ಭಜನ ಭಾವಿಯ ಜನ ಧೀರನೋ ಕರುಣ ಪೂರನ ಪಾಡಿರಿ ವಾರಿಜ ಬದಲ ಸಮೀರ ನೃಪ ಭಜನ. ಇಲ್ಲಿ ಒಂದು ಮಾತಾಡ್ತಾರೆ. ಮುತ್ತು ಮುಖವ ನೋಡಿ ಕೆತ್ತೆ ಮಾಡಿದ ಮೈ ಸಿರಿಯ ಈ ನಮ್ಮ ದೊರೆಯ ದಕ್ಷ ಕುವರನ ಬುದ್ಧಿ ಕೆಳಗಿರುತ್ತ ಆರ್ಯ ಭಾರತಿ ದೊರೆಯ ಸಿದ್ಧಾನಂದ ಸಮುದ್ರ ಶ್ರೀಕೃಷ್ಣಗೆ ಕಿರಿಯ ಮಿಕ್ಕ ಜಗಕ್ಕೆ ಕೃಷ್ಣನಿಗೆ ಚಿಕ್ಕವರು ಆದರೆ ಜಗತ್ತಿಗೆ ದೊಡ್ಡವರು. ಅದ್ವೈತ ಸಾಂತ್ರವಸಾಧಳಗೇತಿರಂತ ಆರ್ಯ ನಮ್ಮ ಮಧ್ವಾಚಾರ್ಯ ಧೀರನೋ ಇಂಥ ಹನುಮಂತ ದೇವರನ್ನ ನಮ್ಮ ದಾಸರು ಒಂದು ಕಡೆ ಹೇಳ್ತಾರೆ. ಗೆದ್ದು ಬಂದಿಯಲ್ಲ, ಹೆಣ್ಣು ಬಂದೀನಿ. ಗೆದ್ದೆಯೋ ಹನುಮಂತ ಪದ್ಯವನಿ ಫಲವಂತ. ಇಷ್ಟು ಹಸುರನ್ನ ಹೊಡೆದಿಲ್ಲ ಹೆಂಗೆ? ನಮ್ಮನ್ನು ಕೇಳ್ತಾರೆ, ಉತ್ಸವ ಮಾಡಿದಿರಲ್ಲ, ಎಷ್ಟು ಪೂಜೆ ಮಾಡಿದಿರಿ, ಎಷ್ಟು ಭಜನೆ ಮಾಡಿದಿರಿ, ಎಷ್ಟು ಶ್ರಮ ಪಟ್ಟು ಮಾಡಿದಿರಿ ಅಂದರೆ ನಾವು ಇಲ್ಲಿದ್ದೆಲ್ಲ ಹೇಳ್ಕೊಂಡ್ಬಿಡ್ತೀವಿ. ಹನುಮಂತ ದೇವರ ಏನು ನೋಡಿ, ಭದ್ರಾಂಜಲಿಪತಿ ಪಾದವ ಭಜನೆಯ ಮಾಡುತ್ತ ನಿಂತ ಬುದ್ಧಿವಂತ ರಾಮದೇವರ ಭಜನೆ ಮಾಡ್ತಾ ನಿಂತಿದ್ದಕ್ಕೆ ಅಸುರರೆಲ್ಲ ನಾನು ಮಾಡಿದ ಭಜನೆನೇ ಅಸುರರ ಸಂಹಾರ ಕಾರಣ ಅಂತ ಹೇಳಿದ್ರು. ನಮ್ಮಲ್ಲಿ ಆ ತಾಕತ್ತು ಇರಬೇಕು. ಗಾಯತ್ರಿ ಮಂತ್ರ ಜಪ ಅವರು ನಿತ್ಯ ಮಾಡಿದರೆ ಅದರ ಫಲ ಹೆಂಗೆ ಹೋಗುತ್ತೆ? ಗಾಯತ್ರಿ ಮಂತ್ರದ ಪವರ್ ಏನು? ಯಾರು ಶಮೀಕ ಋಷಿಗಳ ಮಗ ಶೃಂಗಿ, ಅವರಪ್ಪನ ತಲೆಯೊಳಗೆ ಹಾವನ್ನು ಹಾಕಿದವ ಯಾರು? ಪರೀಕ್ಷಿತ್ ಮಹಾರಾಜ. ಯಾಕೆ ಹಾಕಿದ? ಅವನಿಗೆ ನೀರು ಬೇಕಾಗುತ್ತೆ. ನೀರು ಬೇಕಾದರೆ ಕೆಲವು ಕಡೆ ಪರ್ಮಿಷನ್ ಕೇಳಿ ಮಾಡಬೇಕು. ಒಂದು ಮನೆಗೆ ಹೋಗಿ ನೀರು ಕೊಡಬೇಕಾದ್ರೆ ಸರ್ ನೀರು ಕೊಡ್ರಿ ಅಂತ ಕೇಳಬೇಕು. ಅವ್ರು ನೀರು ಕೊಟ್ಟು ಕೃಷ್ಣಾರ್ಪಣಸ್ತು ಅಂತ ಹೇಳಬೇಕು. ಬುಧಾಂತರ್ಗದ ವಾಗ್ವೀರಮ ಮುಖ್ಯ ಪ್ರಣಾಂತರ ಸುಸ್ವಾರೋಗಾದಿವ ಬುಧಾಂತರ್ಗದ ಶ್ರೀ ಹರೇ ನಮಃ ಹೇಳಿ ಕೊಡಬೇಕು. ಕೊಟ್ಟ ಮೇಲೆ ನಾವು ನೀರು ಕುಡಿಬೇಕು. ನಾವೇ ನಮ್ಮನೆ ಪ್ರಾಣ ಕೇಳಿ ಒಳಗೆ ಹೋಗಿ ಅವ್ರ ಮನೆ ಡಬ್ಬೊಳಗೆ ನೀರು ಹಾಕಿ ಲೋಟ ಹಾಕೊಂಡು ನೀರು ಕುಡಿಬೇಕು. ಕೇಳಬೇಕು. ಊಟಕ್ಕೆಲ್ಲ ಬಳಸಿರ್ತಾರೆ. ತುಪ್ಪ ಬಳಸಿ ತುಳಸಿಗಳು ಹಾಕಿ ಕಾಳಿಗ್ರಾಮ ತೀರ್ಥ ಹಾಕಿ ಯಾವ ಅನ್ನದಾನ ಮಾಡ್ತಾವ ಅವ್ನು ಎದ್ದು ನಿಂತು ಕೃಷ್ಣಾರ್ಪಣ ಗೋವಿಂದ ಅಂತ ಹೇಳಿದ್ಮೇಲೆ ಅನ್ನ ಹುಟ್ಟಬೇಕು. ಹಾಕಿಟ್ಟು ಮುಂಚೆ ಅಲ್ಲಿ ಅನ್ನ ಹಾಕ್ತಾ ಇದ್ರೆ ಪಾಯಸ ತಿಂತಾ ಇದ್ರೆ ಹುಚ್ಚ ಅಂತ ಎರಡನೇ ದಿವಸ ಕೇಳಿ ಮಾಡಬೇಕು. ಊಟಕ್ಕೆ ಕೊಡ್ತಾರೆ ಕೇಳಿ ಕೊಡಬೇಕು. ಅದೇ ಮಾಡಿ ಎರಡರಲ್ಲಿ ಎಲ್ಲ ಹೋಗ್ಬಿಡ್ತು. ಸುಧಾರಿ ಗ್ರಂಥಗಳ ಅಧ್ಯಯನ ಮಾಡಿದವರು ವೇದ ಪಂಡಿತರು ಕೂತಿದ್ರೆ ಅವರು ಎದ್ದ ಮೇಲೆ ನಾವು ಉಳಿದವರು ಹೇಳಬೇಕು. ಜ್ಞಾನಿಗಳ ಮೊದಲು ದೊಡ್ಡ ಶಾಸ್ತ್ರ. ಅದು
ಕೇಳಬೇಕು ಆಚಾರ್ಯ ನಮ್ಮ ಸಭ್ಯತೆ ಹೇಳ್ತೀನಿ. ಅವರು ಸುಮ್ಮನೆ ಹೇಳಲ್ಲ, ಉದ್ದಲ್ಲಿ ನೀರು ಹಾಕಿಬಿಟ್ಟು ಹೋಗು ಅಂತ. ಇಷ್ಟು ಪದ್ಧತಿ ಅಂದರೆ ಊಟ ಮಾಡೋ ವೇಳೆ, ಕೂಡೋ ವೇಳೆ, ಹೇಳೋ ವೇಳೆ ವಿತೌಟ್ ಪರ್ಮಿಷನ್ ಮಾಡಬೇಕು. ನೀರು ಬೇಕಾದರೆ ಕೇಳಿ ಕೊಡಿ. ಮೂರನೇದೊಂದಿದೆ, ಯಾರ ಮನೆಗಾರು ಹೋದರೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಗೆ ಬರೋದು. ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಸಾಯಂಕಾಲ ಬಂದು ಹೇಳಿದ್ರೆ ಹೋಗಿ ಕೊಟ್ಟೋಗ. ಅದೇ ಮಾದರಿ ಒಂದು ಮನೆಯೊಳಗೆ ಹೋದರೆ ಬಲದ ಕಾಲ ಒಳಗೆ ಇಟ್ಕೊಂಡು ಹೋಗ್ಬೇಕು. ತಿಳ್ಕೊಂಡು ಬಲದ ಕಾಲ ಒಳಗೆ ಇಟ್ಟು ಹೋಗಬೇಕು. ಹೋಗಿ ಬರ್ತೀನಿ ಅಂತ ಹೇಳಿ ಬರಬೇಕು. ಹೇಳಿದಾಗ ಬರೋ ಮನೆ ಬೇರೆ, ಎಲ್ಲರ ಮನೆಗೆಲ್ಲ ಅದೇ ಮನೆ ಬಲದ ಕಾಲ ಇಟ್ಕೊಂಡು ಹೋಗ್ಬೇಕು. ಯಾಕೆ ನಮ್ಮ ಹನುಮಂದೇವರು ಲಂಕಾಪಟ್ಟಣ ಪ್ರವೇಶ ಮಾಡಬೇಕಾದ್ರೆ ಒಂದು ಮಾತು, ಹಿಂಗೆಲ್ಲ ಕಪಿ ಸೈನ್ಯ ಎಲ್ಲ ಹಾರಬೇಕಲ್ಲ ಒಳಗೆ. ಹನುಮಂದೇವರೆಲ್ಲ ಒಂದು ನಿಮಿಷ ನಿಂತ್ಕೊಳ್ತು, ಯಾವ ಕಪ್ಪೆ ನಿಂತ್ಕೊಳ್ತಾರೆ, ಎಲ್ಲ ನಿಂತ್ಕೊಳ್ತು. ಹೋಗ್ಬೇಕು ಒಳಗೀಗ. ಎಲ್ಲ ಬಲದ ಕಾಲ ಒಳಗಿಡ್ರಿ ಹೇಳಿದ್ರ, ಇಲ್ಲ ಎಲ್ಲರೂ ಎಡದ ಕಾಲ ಒಳಗಿಡ್ರಿ, ಆಮೇಲೆ ಬಲದ ಕಾಲ. ಯಾಕೆ ನಾವು ಒಳಗೆ ಹೋದ್ಮೇಲೆ ರಾವಣ ಸಾಯ್ತಾನೆ. ಶಬ್ದದಿಂದ ಹೊರಗೆ ಬರಬೇಕಾದ್ರೆ ಬಲದ ಕಾಲ ಇರ್ಬಾರ್ದು, ಎಡದ ಕಾಲ. ನಾವು ಸಾಯಿ ಮುಂದೆ ನಾವು ಸತ್ತಾಗೆ ಲೆಕ್ಕ, ಎಡದ ಕಾಲ ಒಳಗಿಡ್ರಿ. ಎಲ್ಲ ಹನುಮಂದೇವರು ಏನು ಮಾಡಿದ್ರು, ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಇವತ್ತು ಮಿಲಿಟರಿ ನೋಡ್ರಿ, ಅದು ಮಾರ್ಕ್ಸ್ಲಿಕ್ಕೆ ಹೋಗ್ತಿಲ್ಲ, ರೈಟ್ ಲೆಫ್ಟ್ ಮಾಡಿ ನೋಡೋಣ. ನಮ್ಮ ಹನುಮಂದೇವರು ಮಾಡಿದ ಅಭ್ಯಾಸ, ಸಂಪ್ರದಾಯ, ಸನಾತನ ಧರ್ಮ. ಲೆಫ್ಟ್ ರೈಟ್ ಮಾಡ್ತಾರೆ, ರೈಟ್ ಲೆಫ್ಟ್ ಮಾಡಿ. ನೀವು ಮಿಲಿಟರಿ CRP ಅವರು ಅವ್ರಿಗೆ ಗೊತ್ತಿಲ್ಲ, ಅದು CRP ಅವರು ಲೆಫ್ಟ್ ರೈಟ್. ನಮ್ಮ ಹನುಮಂದೇವರು ಮಾಡಿದ್ರು ನಡೆದ್ರೆ ಅವ್ರು ಬಂದರೆ ಕ್ರಾಸ್, ಮಿಲಿಟರಿ ಒಳಗೆ ಬಂದರೆ ಸಾಯೋ ಸುಟ್ಟು ಹಾಕೋದೇ ಕೆಲಸ. ಈ ಫೈರ್ ಇಂಜಿನ್ ಒಂದು ಬರ್ತಾ ಇತ್ತು, ನಿಮ್ಮ ಕಡೆ ನಮ್ಮ ಕಡೆ ಇಲ್ಲ. ಈ ಫೈರ್ ಇಂಜಿನ್ ಮೇಲೆ ಒಂದು ಗಂಟೆ ಬಾರಿಸ್ತಾ ಇತ್ತು, ಗಂಟೆ ಬಾರಿಸೋದು. ಆ ಗಂಟೆ ಬಾರಿಸ್ಕೊಂಡು ಫೈರ್ ಇಂಜಿನ್ ಹೋದರೆ ನಾವು ಮನೆಗೆ ಕೂತಿರೋರು ಏನು ಮಾಡಬೇಕು, ಈಗ ಬೆಂಕಿ ಹತ್ತಿ ಉರಿತಾನೆ, ಇದು ಸಿಂಬಲ್. ಈಗ ಅದು ಹೋಯ್ತು, ಅವ್ನು ಸೈರನ್ ಮಾಡಿಬಿಟ್ರೆ ದರಿದ್ರ ಗೌರ್ಮೆಂಟ್ ಇವರೆಲ್ಲ ಇಷ್ಟೇ. ರಾಮಾಯಣ ಎತ್ತಿ ಹಾಕ್ತಾರೆ, ಏನು ಹಾರ್ಟ್ ಅಟ್ಯಾಕ್ ಸಾಯೋದಿಲ್ಲ ಸಾಕೋಗ್ತಾನೆ. ಅದೇನು ಅರ್ಥ, ಗಂಟೆ ಯಾಕೆ ಮಾಡಿದ್ರು ಆಗಿನ ಕಾಲದಲ್ಲಿ? ಯಾಕೆ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಇಟ್ಟಿದ್ರು. ಗಂಟೆ ಯಾಕೆ? ಫೈರ್ ಇಂಜಿನ್ ಹೋಗಿ ಗಂಟೆ ಶಬ್ದ ಕೇಳಿಸಿದ್ರೆ ನಾವೇನು ಮಾಡಬೇಕು? ಇಲ್ಲೋ ಊರು ಉರಿತಾ ಇದೆ, ಮಂಗಳಂ ಸ್ವಾಮಿ, ನಾನು ಮಂಗಳಾರತಿ ಮಾಡಿಲ್ಲ, ಉರಿತಾ ಇದೆಯಲ್ಲ, ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಶರಣಂಗಾಳೆ. ಸುಂದರಕಾಂಡ ಹೇಳಿದ ಪುಣ್ಯನೂ ಬಂತು. ಆ ಎಲ್ಲ ಉಳಿದಿದ್ದು ಮಂಗಳಾರತಿ ರಾಮದೇವರಿಗೂ ಹೋಯ್ತು. ಎಷ್ಟು ಸಿಂಪಾಲಿಕ್ ಮಾಡಿದ್ರು. ಕೃಷ್ಣ ಬೆಣ್ಣೆ ತಿಂತಾನೆ, ಬಂದು ಲೂಟಿ ಹೊಡಿತಾನೆ, ತುಪ್ಪದ ಅಡಿಗೆ ಹೊಡಿತಾನೆ ಅಂತ ಹೇಳಿ ಗೋಪಿಕಾ ಸ್ತ್ರೀಯರೆಲ್ಲ ಒಮ್ಮೆ ಏನು ಮಾಡಿದ್ರು, ಬ್ಲ್ಯಾಕ್ಔಟ್ ಮಾಡೋದು. ಈ ಕಾಲಕ್ಕಿಲ್ಲ, ನಮ್ಮ ಕಾಲಕ್ಕೆ ನೋಡಿದ್ದೇವೆ ಬ್ಲ್ಯಾಕ್ಔಟ್ ಅಂತ ತೆಗೆದು. ಈ ಚೈನಾದವ್ರು ಬಂದು ಹೊಡಿತಾರೆ ಅಂತೇಳಿ ಬ್ಲ್ಯಾಕ್ಔಟ್ ಮಾಡ್ತಾರೆ. ಆಲ್ ಲೈಟ್ ಆಫ್. ಮನೆ ಕೂಡ ಕಾರ್ಬನ್ ಪೇಪರ್ ಅಂಟಿಸ್ತಾ ಇದೆ. ಇಲ್ಲ ರಾಮಾಯಣ ನೋಡಿ ಮಾಡಿದ್ದೇವೆ. ಪೂರ್ತಿ ಕೃಷ್ಣ ಬರೋದು ಗೊತ್ತಾಗಬೇಕು. ಬೆಳಗಿದ್ದರೆ ಬರ್ತಾನೆ ಮನೆ ಒಳಗೆ, ಕ್ಲೋಸ್ ಮಾಡೋದು, ಇಡೀ ಗೋಪುರ ಬ್ಲ್ಯಾಕ್ಔಟ್ ಮಾಡಬೇಕು, ಕಾಪಗಾಗಬೇಕು. ಕೃಷ್ಣ ಅಂದ, ನಾನು ಬರಬಾರದು ಅಂತ ಒಂದು ಕಡೆಗೆ ತುಪ್ಪ, ಒಂದು ಕಡೆಗೆ ಬೆಣ್ಣೆಗಾಗಿ ಇಡೀ ಜಗತ್ತಿನ ಬ್ಲ್ಯಾಕ್ಔಟ್ ಮಾಡಿದ್ಯಾ, ಮಾಡ್ತೀನಿ ಬಾ ಅಂತ. ಬೆಳಗ್ಗೆ 6 ಗಂಟೆಗೆ ಬಂದ, ಒಂದು ಮನೆ ಮುಂದೆ ನಿಂತ್ಕೊಂಡ, ಕಣ್ಣಿಗೆ ಓಪನ್ ಮಾಡಿದ. ಆ ಕಣ್ಣೊಳಗಿರ್ತಕ್ಕಂಥ ಸೂರ್ಯ ಚಂದ್ರ ಇಬ್ಬರು ಹೆವಿ ವೋಲ್ಟೇಜ್ ಟಾರ್ಚ್ ಲೈಟ್. ಒಂದು ಕಣ್ಣಿನ ಟಾರ್ಚ್ ಸೂರ್ಯ ತುಪ್ಪದ ಅಡಿಗೆ ಮೇಲೆ ಬಿದ್ದು, ಬೆಣ್ಣೆ ಅಡಿಗೆ ಇನ್ನೊಂದು ಚಂದ್ರ ಬೆಣ್ಣೆ ಅಡಿಗೆ ಮೇಲೆ ಬಿದ್ದು. ಇವ್ರು ಏನು ಮಾಡಿಬಿಟ್ರು, ಮುಂಚಿನ ದಿನ ಈ ಗೋಪಿಕಾ ಸ್ತ್ರೀಯರು ಕೃಷ್ಣನ ಹೆಂಗಾದ್ರೂ ಹಿಡಿಬೇಕು ಅಂತ ಒಂದು ಮಾಸ್ಟರ್ ಪೀಸ್ ಮಾಡಿದ್ರು. ಹೆಂಗೆ ಹಿಡಿಯೋದು ಕೃಷ್ಣನ, ಹೆಂಗೆ ಹಿಡಿಯೋದು? ಹಿಡಿಯಬೇಕು, ಆಗಲ್ಲ, ಸಿಗ್ತಾರೆ. ಯಾರಿಗೆ ಸಿಗ್ತಾರೆ? ಎಷ್ಟು ತಪಸ್ಸು ಮಾಡಿ ಉಪವಾಸ ಮಾಡೋ ಜ್ಞಾನಿಗಳಿಗೆ ಸಿಕ್ಕಲ್ಲ.
ಆಗ ಸರಿಯಾಗಿ ಯಶೋಧರಾದೇವಿ ಮನೆಗೆ ಬಂದಂತೆ. ಪರಿಣಾಮದವರೆಲ್ಲ ಕೂತಿದ್ರು, ಎಲ್ಲ ಗೋಪಿಕಾಸ್ತ್ರೀಯರು. ಇವತ್ತು ರೋಹಿಣಿ ನಕ್ಷತ್ರ ಕೃಷ್ಣನ ಆರತಿ ಮಾಡ್ತೇವೆ, ಸಾಯಂಕಾಲ ಬಂದು ಬರ್ತಡೇ ಇದೆ. ಓ ಬರ್ತೀವಿ ಹೋಗಿ, 4:30 ಬರ್ತೀವಿ ಹೋಗಿ, ಅವಳನ್ನ ಕಳಿಸ್ಬಿಟ್ರೆ ಪ್ಲಾನ್ ಮಾಡಿ. ಈಗ ಕೃಷ್ಣನ ರಾತ್ರಿ ಅಲ್ಲಿ ಹುಟ್ಟಿದ ಹಬ್ಬ, ಒಂದು ಕೆಲಸ ಮಾಡೋಣ, ಎಲ್ಲರೂ ಏನಲ್ಲ ಲಕ್ಷ್ಮೀ ಸ್ವರೂಪ, ಎಲ್ಲರೂ ಬಂಗಾರದ ಗಂಟೆ ಮಾಡಿಕೊಂಡ್ರಿ. ನಾನು ಪ್ರೆಸಿಡೆಂಟ್ ಒಂದು ಭಜನಾ ಕಮಿಟಿ ಮಾಡ್ತೀನಿ, ತಂತಿ ತೋರಿಸಿ ಕೃಷ್ಣನ ನಡುವೆಗೆ ಪ್ರೆಸೆಂಟೇಷನ್ ಆಗಿ ಒಳ್ಳೆ ಗಂಟೆ ಕಟ್ಟಿ ಬಂದ್ಬಿಡೋಣ. ನಾಳೆ ಬೆಳಗ್ಗೆ 6 ಗಂಟೆಗೆ ಕೃಷ್ಣ ಬರ್ತಾನೆ, ಗಣ 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 ಶಬ್ದ ಆಗುತ್ತೆ. ಆ ಫ್ಯಾಕ್ಟಾಗಿ ಹಿಡ್ಕೊಂಡು ಹೋಗಿ ಯಶೋಧ ಮುಂದೆ ಒಪ್ಪಿಸ್ಬಿಡೋಣ ಪ್ಲ್ಯಾನ್ ಮಾಡಿ. ದೇವರಂದ ನನಗೆ ಗಂಟೆ ಕಟ್ಟಿ ನನ್ನ ನೀನು ಹಿಡ್ತೀಯ, ನೀನು ಶಾಪೆ ಕಳೆದ ದೂರಿದ್ರೆ ನಾನು ರಂಗೋಲಿ ಕಳೆದ ದೂರ್ತೀನಿ ಅಂತ ದೇವರು. ಆಯ್ತು, ಗಂಟೆ ಬಿಟ್ಟರು ಹೊಟ್ಟೋದು. ಬೆಳಗ್ಗೆ 6 ಗಂಟೆಗೆ ಬರ್ತಾ ಇದ್ದಾನೆ, ಗಂಟೆ ಗಣ ಗಣ ಬಾರ್ತಾ ಇದೆ ನಡುವೊಳಗೆ. ಸ್ವಾಮಿ ಅಂದ್ರೆ ಅಚೇತನ ಚೇತನ ವಿಲಕ್ಷಣ ನೂತನ ಪದಾರ್ಥ. ಗಂಟೆ ಅಂದ್ರ ಸ್ಟಾಪ್. ನೋಡಿ, ನಾವು ಕೇಳೋದು ದೇವರು ಮತ್ತೆ ಗಂಟೆ ಕೇಳಿಬಿಡ್ತೀವಿ. ಶಬ್ದ ಮಾಡಬಾರ್ದು. ನಾನು ಹೋಗಿ ತುಪ್ಪ ಎಣ್ಣೆ ಹೊಡಿಬೇಕು, ಸೈಲೆಂಟ್. ಆಯ್ತು ಸ್ವಾಮಿ, ಯಾವ ಗಂಟೆಯೂ ಬಂಗಾರದ ಗಂಟೆ ಬಾರಿಸಲಿಲ್ಲ, ಸೈಲೆಂಟ್ ಆಗಬೇಕು. ಈ ಹೋದಲ್ಲ ಸೂರ್ಯಚಂದ್ರಾದಿಗಳು ಹಿಡ್ಕೊಂಡು ಒಳಗೆ ಹೋಗಿ ಬೆಣ್ಣೆ ಒಳಗೆ ಕೈ ಹಾಕಿ ಬಾಯಿ ಒಳಗೆ ಹಾಕ್ತಾನೆ, ಗಣ 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 ಭಾಷೆ. ಯಾಕೆ ಭಾಷೆ ಇಲ್ಲ? ಆ ಗಂಟೆ ಹೇಳಿದಂತ ಕ್ಷಮ ಮಾಡು. ಕೆಲವು ವಿಷಯದಲ್ಲಿ ನಾವು ನಿನ್ನ ಮಾತ್ರ ಕೇಳೋದಿಲ್ಲ. ನಮ್ಮ ಮೂಲ ಹನುಮಂತೇವರು ಆಜ್ಞೆ ಮಾಡಿದ್ದಾರೆ, ದೇವರ ನೈವೇದ್ಯ ಆಗಬೇಕಾದ್ರೆ ನೀವು ಬಾರಿಸ್ಬೇಕು ಅಂತ. ನೀವು ಎಣ್ಣೆ ತಿಂತಾ ಇದ್ದೀವಿ, ಬಾರಿಸ್ಬೇಕಾದ್ರೆ ಗುರುಗಳ ಮಾತು ನಾವು ಮೀರೋಲ್ಲ. ನಿನ್ನ ಮಾತು ಬೇಕಾದ್ರೆ ಮೀರ್ತೀವಿ, ಗಂಟೆ ಬಾರಿಸ್ಬಿಡ್ತೀವಿ. ಹಾಗೆ ನಮ್ಮಪ್ಪ ಮುಖ್ಯ ಪ್ರಾಣದೇವ ಗಂಟೆ ಇಲ್ಲ ನೈವೇದ್ಯ ಮಾಡಬಾರ್ದು, ಗುರುಗಳ ಮೀರಿದಾಗ ನಾವು. ಅದರಿಂದ ನಮ್ಮ ಮನೆಗೆಲ್ಲ ಮಾಡ್ತೀವಿ. ಧನುರ್ಮಾಸ ಪೂಜೆ ಮಾಡಬೇಕಾದ್ರೆ, ದ್ರಾಕ್ಷಿ ಪೂಜೆ ಮಾಡಬೇಕಾದ್ರೆ ಕೆಲವು ಗಂಟೆನೇ ಬಾರಿಸೋಣ. ಯಾಕೆ? ಮಕ್ಕಳು ಮಲಗ್ಯಾವೆ ಪಾಪ. ರಾತ್ರೆಲ್ಲ ಕಂಪ್ಯೂಟರ್ ಕೆಲಸ ಮಾಡಿ ಹುಡುಗರು ಮಲಗ್ಯಾವ, ಗಂಟೆ ಬಾರಿಸಿ ಎದುರಿಸ್ಬಿಡ್ತೀವಿ. ಮಕ್ಕಳಿಗೆ ಮಲಗ್ಯಾವ ಅಂತೇಳಿ ನಾವು ವಾಯುದೇವ್ರ ಗಂಟೆನೇ ಆಫ್ ಮಾಡ್ತೀವಿ. ಆ ಮಕ್ಕಳಿಗೆ ವಾಯಿಸು ಹೆಂಗೆ ಬರಬೇಕು ಪಾಪ. ಇದೆಲ್ಲ ಮಾಡಬಾರ್ದು. ಗಂಟೆ ಇನ್ನೂ ಜೋರ ಮಾಡಬೇಕು, ಹೇಳ್ತೀವಿ ಹೊತ್ತಾಯಿತು ಅಂತ. ಅಂತೂ ಇಲ್ಲಿ ಅದ್ಭುತವಾದ ಸೌಂದರ್ಯದಲ್ಲಿ ನಮ್ಮ ವಾಯುದೇವರ ಸಿದ್ಧಾಂತದಲ್ಲಿ ಅದನ್ನು ಹೇಳ್ತಾರೆ. ಜಗೇವ ಹನುಮಂತ ಮಧ್ಯವೇ ಭಗವಂತ. ಹನುಮದೇವ ಯಾಕೆ ಬಂದರು? ಇಕ್ಷುವಾಕುತ ನಯನ ಪಾದಸೇವೆಗೆ ಬಂದು ಲಕ್ಷ್ಯವಿಲ್ಲದೆ ಸರದಿ ಎನ್ನುರಂಗಿಸಿ ಅಕ್ಷಯ ಕುಮಾರನ. ಎಷ್ಟು ಮಹಾನುಭಾವ! ಭಗವಂತನ ಸೇವೆ ಮಾಡಿ ಕಾರ್ಯ ಹುಟ್ಟಿದವರು ನಮ್ಮ ಹನುಮಂತ ದೇವರು. ಯಾಕೆ ಬಂದರು? ಬೇಕಾಗಿ ಕೇಳಬಹುದಾಗಿತ್ತು. ಹನುಮಂತ ದೇವರು 3 ಆಫರ್ ಕೊಟ್ಟ ದೇವರು. ಒಂದು ನಾವು ಬೇಕಾಗಿದ್ದೆ, ನಾವು 3 ಬಡ್ದಾಡ್ತೀವಿ. ಒಂದು ಹೊನ್ನು ಬಂಗಾರ, ಇನ್ನೊಂದು ಹೆಣ್ಣು ಬೇಕು ಬರಿಗಾರ, 3ನೇದು ಮಣ್ಣು ಮನೆ ಕಟ್ಟ. ಬಂಗಾರ ಬೇಕು, ಮನೆ ಬೇಕು, ಹೆಂಡತಿ ಬೇಕು. 3 ಬಿಟ್ಟು ಜನ ಕೇಳ್ತವೆ. ಎಲ್ಲಿ ಏನು ಕೇಳಿದ್ರು ಅಲ್ಲೇ ಬರ್ತವೆ ಸಾಹಿತ್ಯ. ಹನುಮಂತನಿಗೆ 3 ಆಫರ್ ದೇವರೇ ಕೊಡ್ತೀನಿ ಈಗ ಕೊಟ್ಟ. ಎಷ್ಟು ಉದರೆಯ ಲಂಘಿಸಿ ಸೀತೆಯ ಕಂಡಾಗೆ ಮದುವೆಯ ಮಾಡೇನೆ ಮಾಡರಿಹನೇ. 7 ಸಮುದ್ರ ದಾಟ್ಕೊಂಡು ಹೋಗಿ ಲಂಕಾಪಟ್ಟಣವನ್ನು ಸುಟ್ಟು ಅಶೋಕವನ್ನು ಧ್ವಂಸ ಮಾಡಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ತೊಡೆ ಮೇಲೆ ಕೂಡಿಸಿದರೆ, ಹನುಮಂತ ನಾವು ಕೇಳೋಗೆ ನನಗೂ ಒಂದು ಮದುವೆ ಮಾಡಿಸ್ಬಿಡು ಅಂತ ಹೇಳಿದ್ರೆ ಹನುಮಂತ ಬದಲಾಗ ನೆಂಟಿ ಕೊಡ್ತಿದ್ರು, ಲಕ್ಷ್ಮೀ ಗುಡಿ ಒಂದು ಹಾಕ್ತಿದ್ರು. ಈಗ ಹನುಮಂತ ಬ್ರಹ್ಮಚಾರಿ ಅಲ್ಲ, ಮತ್ತೆ ಭಾರತೀದೇವಿ ಹೆಂಡತಿ, ಮೂಲ ರೂಪ ಭಾರತೀದೇವಿ. ಅದರಿಂದ ಒಬ್ಬರು ಕೇಳಿದ್ರು, ಆಚಾರ್ಯ ಹನುಮಂತವರಿಗೆ ನಾವು
ಒಂಟಿ ರಕ್ತ ಕೊಡಬೇಕು ಅಂತಾರೆ, ಒಂಟಿ ದೇವಾರ ಹಾಕಬೇಕು ಅಂತ ಯಾರು ಹೇಳಿದ್ರೆ ಅವರು ದಂಪತಿಗಳು ಭಾರತೀ ದೇವಿ ಏನೋ ರಾಮದೇವರ ಸೇವೆ ಮಾಡಲಿಕ್ಕೆ ರಾವಣನ ಕೊಲ್ಲಲಿಕ್ಕಾಗಿ ರೂಪ ತಗೊಂಡ್ರು, ನಮಗಾಗಿ ಎಲ್ಲ ಅಂತೂ ಆಗ ನನ್ನನ್ನು ಮದುವೆ ಮಾಡಿಸು ಅಂತ ಹೇಳಿದ್ರೆ ರಾಮ ಮಾಡಿಲ್ಲ ಅಂತ ಯಾಕೆ ಕೇಳಲ್ಲ. ಏನ್ರಿ ನೀವು ಹೆಂಗೆ ಹೇಳ್ತೀರಿ, ಒಂದು ವೇಳೆ ಹನುಮಂತನಿಗೆ ಒಂದು ಹೆಣ್ಣು ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರೆ ರಾಮದೇವನ ಹುಡುಗಿಯಲ್ಲಿತ್ತು ಹೆಣ್ಣು ಕೊಡ್ತಿದ್ದಾರೆ ಪಾಪ. ಇವನು ಕೇಳಲ್ಲ, ಅವನಿಗೂ ಯೋಗ್ಯತೆ ಇಲ್ಲ. ರಾಮದೇವರ ಪಟ್ಟಾಭಿಷೇಕ ಆಗೋ ವೇಳೆ ಎಲ್ಲ ಮುಗಿದ ಮೇಲೆ 20-25 ವರ್ಷದ ಹುಡುಗರೆಲ್ಲ ಶಾಲಾಗಿ ನಿಂತ್ಕೊಂಡ್ಬಿಟ್ಟಂತೆ. ರಾಮದೇವರು ಬರೋ ವೇಳೆ ಎಲ್ಲ ಕೈಯಲ್ಲಿ ಕಲ್ಲು ಬೇರೆ ಇಟ್ಕೊಂಡಿದ್ದಾರೆ, ದೊಡ್ಡ ಇಟ್ಟಂಗಿ ಕಲ್ಲು. ವಸಿಷ್ಠರು ನೋಡಿದ್ರು, ಅಲ್ಲದೆ ಹುಡುಗರೆಲ್ಲ ಕಲ್ಲು ಇಟ್ಕೊಂಡು ನಿಂತಿದ್ದಾರೆ, ಏನಾದ್ರು ರಾಮದೇವರನ್ನು ಹೊಡೆದು ಬಿಡ್ತಾರೇನೋ, ಯಾಕಪ್ಪ ಕಲ್ಲು ಇಟ್ಕೊಂಡು ನಿಂತೀರಿ, ಈಗಾಗಿದ್ದು ಈಗ ಆಗ್ತಾ ಇದೆ. ನಮ್ಮಮ್ಮ ಅಪ್ಪ ನಮಗೆ 20 ಹುಡುಗಿ ನೋಡಿದ್ರು, ಯಾವ ಹುಡುಗಿನೂ ಮದುವೆ ಮಾಡ್ಕೊಂಡಿಲ್ಲ. ನಮಗೆಲ್ಲ 30 ವರ್ಷ ಆಗ್ತಾ ಇದೆ. ಇದನ್ನು ಕೇಳಿದ್ರೆ ಮದುವೆ ಆಗೇ ಹೋಗ್ತೀಗ. ನಮ್ಮ ಹತ್ರ 10 ಹುಡುಗಿ ಜಾತಕ ಇದೆ, 1 ಹುಡುಗಿ ಜಾತಕ ಇದೆ. ಅದರಿಂದ ನಮಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಏನೋ ಮೊನ್ನೆ ರಾಮಾಯಣ ಹೇಳೋಳೆ ನಮ್ಮ ರಾಮನ ಕಾಲಿಗೆ ಹಾಕಿರೋ ಒಂದು ಕಲ್ಲು ಹುಡುಗಿ ಆಯ್ತಂತೆ. ಅದರಿಂದ ನಾವೆಲ್ಲ ಕಲ್ಲು ರಾಮ ಬರೋಳೆ ಪಾಲಕ್ಕೆ ಇಡ್ತೇವೆ, ಅದು ಹೆಣ್ಣಾಗುತ್ತೆ, ಅವ್ರ ಮುಂದೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ಪಕಡಿ ಪಾಷಾಣವ ಪೆಣ್ಮಾಡಿದ ಕರನಿಗೆ ಹೆಣ್ಣು ಏನು ಆಶ್ಚರ್ಯ ನೀ ಬಯಸಲಲ್ಲವೇ ದೇವ ಹನುಮರಾಯ ವೈರಾಗ್ಯ ಭಾಗ್ಯ ಬೇಡಿ ಸೇವಕತನದ ರುಚಿಯೇ ಮಾಡಿದ್ಯೋ. ಏನು ಕೇಳಬಾರ್ದು ನಮ್ಮ ದೇವ್ರನ್ನ. ಮದುವೆ ಮಾಡಿಕೊಂಡು ಮಾಡಿಬಿಡ್ತಾನೆ ದೇವ್ರು, ಇಲ್ಲ ಅಂತ ಇಮಿಡಿಯೇಟ್ ಆಕ್ಷನ್. ಮಕ್ಕಳು ಕೊಟ್ಬಿಡ್ತಾರೆ, ಮಕ್ಕಳು ಓದಬೇಕು, ಉದ್ಯೋಗ ಆಗಬೇಕು, ತೆರಿಗೆ ಬಂದಿದ್ದಂತೀವಿ. ದೇವರಿಗೆ ಗೊತ್ತು, ಯಾವಾಗ ಹಿಂದೆ ಇರ್ತಿರ್ತಾರಂತೆ ನಿಧಾನ ಮಾಡ್ತಾರೆ, ನಮಗೂ ಅವಸರ ಅಂತೂ ದೇವರನ್ನ ಏನು ಕೇಳಿರ ಆರಾಮಾಗಿ ಶ್ರೀರಾಮ ಕಲ್ಯಾಣ ಆಯ್ತು, ನಿಂತ್ಕೊಂಡೇ ಬೇಕು. ಇನ್ನು ಹೆಣ್ಣಿಂದ ಮುಗಿತಾರಲ್ಲ ಕ್ಯಾನ್ಸರ್. ಎರಡನೇದು ಕ್ಷಣದಲ್ಲಿ ಸಂಜೀವ ಗಿರಿಯನ್ನು ತಂದಾಗೆ ಹಣವನ್ನು ಬೇಡಲು ಕೊಡಬೇಡವೇ. ಆ ಚೀಲ ತಂದಿಲ್ಲಿ ಕೊಡಪ್ಪ ಅಂತ ಹೇಳಿ ಆ ಬ್ಯಾಗ್ ತಂದಿಲ್ಲಿ ಇಟ್ಟರೆ ತುಂಬ ಥ್ಯಾಂಕ್ಸ್ ಸರ್, ತುಂಬ ಧನ್ಯವಾದಗಳು ಅಂತ ಹೇಳ್ಬೇಕು. ಹೇಳಿಲ್ಲ ಅಂತ ಇಟ್ಕೊಂಡು ಸ್ವಲ್ಪ ಕೂಡ ಮ್ಯಾನರ್ಸ ಇಲ್ಲ, ಇಷ್ಟು ಹೆಲ್ಪ್ ಮಾಡಿದೆ, ಒಂದು ಥ್ಯಾಂಕ್ಸ್ ಹೇಳಿಲ್ಲಲ್ಲ. ಹಂಪಿ ಕರ್ಕೊಂಡೋಗಿ ಪುರಂದರದಾಸರು ವೆಂಕಟದಾಸರು ದರ್ಶನ ಮಾಡಿ ಕರ್ಕೊಂಡ್ಬಂದಿರುತ್ತೆ. ಬಂದ ತಕ್ಷಣ ಭಾಳ ಥ್ಯಾಂಕ್ಸ್ ರೀ ಹೇಳ್ಬೇಕಾಗ ಖಂಡಿತ ಹೇಳ್ಬೇಕು. ಇದು ಹೇಳ್ಬೇಕಾಗ ಪುಣ್ಯಾತ್ಮ ರಾಮದೇವರು ತಮ್ಮನ್ನ ಬದುಕಲಿಕ್ಕಾಗಿ ಎಲ್ಲೋ ಸಂಜೀವನಿ ಕೊಡುವಂಥ ತಂದೆ ಇಟ್ಟರೆ ಹನುಮಂತ ಭಾಳ ಧನ್ಯವಾದಗಳು, ತುಂಬ ಥ್ಯಾಂಕ್ಸು. ಏನೋ ಕಲ್ಯಾಣ ಬಳೆ ಇಟ್ಕೊಳಪ್ಪ ಗೋಲ್ಡ್ ಬಳೆ ಕೊಟ್ಟಿದ್ರೆ ಪಾಪ ಕೊಟ್ಟ ಹೊಂದೇವರು ಸುಮ್ಮನೆ ಆಗಿದೆ. ಒಂದು ಬಳೆ ಇಲ್ಲ, ಒಂದಿಲ್ಲ, ನೋಡಿ 8 ಗೋಪ್ತ ನಡ್ಸ್ಕೊಂಡು ನಿಂತಿದ್ದಾನೆ ಪಾಪ. ಹೋಗಿ ಮನೇನೂ ಊರು ಒಳಗಿಲ್ಲ, ಊರು ಹೊರಗೆ. ಎಲ್ಲ ಊರಿಗೆ ಹೋದ್ರೆ ಊರು ಹೊರಗೆ ಹನುಮಂದೇವ್ರ ಗುಡಿ ಪಾಪ. ಈ ಊರು ಹೊರಗಿರೋ ಹನುಮಂದೇವ್ರ ಗುಡಿ 24 ಗಂಟೆ ಹೊತ್ಕೊಂಡಿರ್ತಕ್ಕಂಥ ಗರುಡ ಮೇಲೆ ಮೂಗು ಸ್ಪಷ್ಟ ಮಾಡಿದೆ. ದೇವರು ಮ್ಯಾಲೆ ಕೊಟ್ಕೊಂಡು ನಟಿಗಳು ಮೂರು ಸಾರಿ ಹೋಗ್ತಾ ಇದ್ರು. ಅವನ ಇಚ್ಛೆ ಅಂದ್ರೆ ಇಟ್ಟರು ಏನು ಕೊಡಲಿಲ್ಲ. ಏನ್ರಿ ರಾಮದೇವರು ವನವಾಸ ಮಾಡ್ಕೊಂಡು ಈಗ ಬಂದಿದ್ದಾನೆ ಅಂತ ದುಡ್ಡೇ ಇಲ್ಲ. ಸೀತಾದೇವಿ ಒಳಗೆ ಇದ್ದಾಳೆ. ಒಂದಲ್ಲಿ ಅಕ್ರಮದ ಸೂತ್ರಿ ಲಕ್ಷ್ಮೀ ಉದಾಹರಣೆಗೆ ಹಣ ಏನು ಆಶ್ಚರ್ಯ ನೀ ಬಯಸಲಲ್ಲದೆ ಬೇಡ ಏನು ಕೇಳಿಲ್ಲ. ದೂರ ಏನ್ರಿ ಸುಮ್ಮನೆ ನನ್ನ ತಂದೆ ಕೇಳಿಲ್ಲ ಬೇಡಿಲ್ಲ ಅಂತ ಹೇಳ್ತೀವಿ. ಮಾಡಿಸ್ಕೊಂಡು ಅವನಿಗೆ ಎಲ್ಲಿ ಹೋಗಿತ್ತು. ರಾಮದೇವರ ವಾರಂತ್ಯ ಕೇಳಿ ಕೊಟ್ಟಿರ್ಬೇಕಾಗಿತ್ತು, ಕೇಳಿಲ್ಲ.
ಪಟ್ಟಾಭಿಷೇಕ ಆಗೋಳೆ ಹನುಮ ಏನ್ ಬೇಕು ಬಾ ಸಾರ್ವಭೌಮನು ತಾನೇ ಮೆಚ್ಚಿ ಬಂದಾಗ ಏನು ಬೇಕು ಅಂತ ಕೇಳಿದಾಗ ಒಂದು 8 ಎಕರೆ ಲ್ಯಾಂಡ್ ಕೊಟ್ಬಿಡ ನಮ್ಮಪ್ಪ ಆಗಿದ್ರೆ ಇಡೀ ಅಯೋಧ್ಯೆಯಲ್ಲಿ 2 ಭಾಗ ಮಾಡಿ ಕೊಟ್ಬಿಡ್ತಾ ಇದ್ದ. ಕೇಳಿದ್ರ ಸರ್ವೂತರೇತು ಶ್ರೀ ಸಂಜೀವನಿ ಪರ್ವತ ತಂದಾಗೂ ಬಿಟ್ಟ, ಸಮುದ್ರ ದಾಟಿದಾಗೂ ಬಿಟ್ಟ. ಈಗ ದೇವರೇ ಕೇಳ್ತಾ ಇದ್ದಾನೆ ಏನ್ ಬೇಕ್ರಿ? ಸರ್ವೂತರೇತು ಶ್ರೀ ಪುರಂದರ ವಿಠಲನ್ನ ನಿರ್ವ್ಯಾಜ ಭಕ್ತಿ ಒಂದೇ ಬೇಡಿದರಲ್ಲದೆ. ನಿರ್ವ್ಯಾಜವಾದ ಭಕ್ತಿ ಮಾತರ್ಮೇ ಮಾತರಿಶ್ವನ್ ಗೋವಿಂದೇ ಇವತ್ತು ನಿರ್ನಿಮಿತ್ತ ನಿರ್ವ್ಯಾಜ ನಿಶ್ಚಲ ಷಟ್ಗುಣಗಳ ಬೃಹತಿ. ಹನುಮಂತೇವರನ್ನು ಏನೂ ಕೇಳಬಾರದು, ಅವರಿಗೆ ಬೇಡಬೇಕು. ಆಚಾರ್ಯರು ಮನೆಗೆ ಮಗನಿಗೆ ಮದುವೆ ಆಗಿದೆ, ಹನುಮಂತ ದೇವರಿಗೆ ನೇತೃತ್ವ ಅಭಿಷೇಕ ಮಾಡ್ತೀರಿ, ನಮ್ಮ ಸೊಸೆಗೆ ಒಂದು ಗಂಟು ಕೂಸು ಹಾಕಬೇಕು. ಹನುಮಂತ ದೇವರ ಅದನ್ನ ಅವರೇ ಕೇಳಿಲ್ಲ. ಮನೆ ಕಟ್ಟಬೇಕು, ಅವರೇ ಮನೆ ಕೇಳಿಲ್ಲ. ಎಲ್ಲೋ ಯಾವುದೋ ಅಂಗಡಿಗೆ ಹೋಗಿ ಯಾವುದೋ ಕೇಳಿದಾಗ ಆಯ್ತು. ಇಡೀ ರಾಮದೇವರ ಪಟ್ಟಾಭಿಷೇಕ ಫೋಟೋ ತೆಗೆದು ನೋಡ್ರಿ, ಎಲ್ಲಾ ದೇವತೆಗಳು ಪೋಸ್ ಕೊಡ್ತಾ ಇದ್ದಾರೆ. ಹನುಮಂತ ಕಳೆ ಕೂತ್ಕೊಂಡ್ಬಿಟ್ಟ, ಕಳೆಗೆ ಕೂಡ್ತೇವೆ ನಾವು. ಕಳೆ ಕೂಡೋದಂದ್ರೆ ಡಿಗ್ನಿಟಿ. ಅಯ್ಯಪ್ಪ ನಾವು ಕಳೆ ಕೂಡಲ್ಲ, ಬರೋಣ ಚೇರ್ ಎಳೆದು ಹಾಕ್ಬೇಕಿತ್ತು, ಚೇರ್ ಬೇರೆ ಕೊಡ್ಬೇಕು, ಅದು ಮುಂದೆ ಕೊಡಬೇಕು, ಮಂಗಳಾರತಿ ನನಗೆ ಮೊದಲು ಕೊಡಬೇಕು. ಕೆಳಗೆ ಕೂತ್ಕೊಂಡ್ಬಿಟ್ಟ ಹನುಮಂತ. ಸರ್ವೂತರೇತು ಶ್ರೀ ದಾಸ ಶ್ರೇಷ್ಠಂ ದಯಾನಿಧಿ. ದಾಸ್ಯ ಭಾವವನ್ನು ಕೇಳಿದ. ಕೊನೆಗೆ ಏನ್ ಮಾಡಿದ ದೇವರು? ಏನೂ ಬೇಡ ಅಂತ ಕೇಳಿ ಪಾದ ಕೊಡು ಅಂತ ಕೇಳಿದ್ದಕ್ಕೆ ಎಬ್ಬಿಸಿ ಎಟ್ಟೆ ಹಿಡ್ಕೊಂಡ್ಬಿಟ್ಟ ಅಲ್ವಾ? ಎಲ್ಲರಿಗೂ ಮಂತ್ರಾಕ್ಷಿ ಕೊಡ್ತೀವಿ. ಒಬ್ಬರು ಬರೋಣ ಹತ್ರ ಬಂದು ಬೆನ್ನು ತಟ್ಟಿ ಕೂಡಲೇ ಕೇಳಿದ್ರೆ ಏನರ್ಥ? ಇದನ್ನ ಸಂಭೋಗವನ್ನು ನಮ್ಮ ರಾಮದೇವರು ಬೇಡದರೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿದರೆ ಕೊಡುತ್ತಿಪ್ಪ ನಮ್ಮ ಕರ್ಮಗಳಿಗೆ. ಬೇಡಿದರೂ ಒಮ್ಮೆ ಕೊಡಲು ದೈತ್ಯರಿಗೆ. ದೈತ್ಯರು ಬಡ್ಕೊಂಡ್ರು ಕೊಡಲ್ಲ. ನಾವೇನು ಬೆಣ್ಣೆ ಅಭಿಷೇಕ ಮಾಡಿದ್ರೆ ತಂದೆಯ ಹುಣ್ಣು ಕೊಡ್ತಾರೆ. ಮೋಕ್ಷ ನೋ, ನೀ ಕೇಳಿದ್ದೇನು? ಉದ್ಯೋಗ, ಮನೆ ಬಾಗಿಲು, ಹೆಂಡತಿ ಮಕ್ಕಳು ಕೊಟ್ಟಾಯ್ತು ಅಷ್ಟೇ. ತಿರುಗಿ ಮಾಡಿ 1000 ಜನ ಇದ್ದಾರೆ. ಕಮಾನ್ ಕೂತಾನ ಅನ್ನುತ್ತ ಒಂದು ಸಾರ್ತಿ ಬೆಣ್ಣೆ ಅಭಿಷೇಕ ಮಾಡೋವಳೆ ನನಗೆ ಆಶೀರ್ವಾದ ಕೊಟ್ಬಿಡು, ಮೋಕ್ಷ ಕೊಟ್ಬಿಡು, ಭಗವಂತನ ಸ್ಮರಣೆ ಕೊಟ್ಬಿಡು ಅಂತ ಕೇಳೋದು ಬಿಟ್ಬಿಟ್ರೆ ಚಾನ್ಸು ತಿರುಗಿ ಬರ್ತಾ. ತಿರುಪತಿ ಒಳಗೆ ಆಧಾರ್ ಕಾರ್ಡಿಗೆ ಸೀನಿಯರ್ ಸಿಟಿಸನ್ ಟಿಕೆಟ್ ಕೊಡ್ತಾನೆ. ಅದೇನದು 3 ತಿಂಗಳಿಗೆ ಒಂದು ಸಾಕ್ತಿ ಅಷ್ಟೇ. 1 ತಿಂಗಳು ಸೀನಿಯರ್ ಸಿಟಿಸನ್ ಒಳಗೆ ಹೋದಾಗ ನನಗೆ ಹೆಂಡತಿ ಬೇಕು ಅಂತ ಕೇಳಿಬಿಟ್ಟು ಮದುವೆ ಆಗಿರುತ್ತೆ. ತಿರುಗಿ ಮ್ಯಾನೇಜ್ ಶ್ರೀನಿವಾಸ ನಮಗೆ ಒಂದು ಕೂಸು ಹುಟ್ಟಬೇಕು, 3 ತಿಂಗಳು ವೆಯ್ಟ್ ಮಾಡು, ಆಧಾರ್ ಕಾರ್ಡ್ ಎಕ್ಸಾಕ್ಟ್ ಆಗಿದೆ, ಏನೂ ಕೇಳಬಾರ್ದು. ಸ್ವಾಮಿಯನ್ನು ಹನುಮಂತ ದೇವರು ಏನು ಕೇಳಬೇಕು? ಇಂದಿರಾ ರಮಣ ಗೋವಿಂದ ನಿನ್ನಯ ಪಾದ ದಂಗಯನಗೆ ಸಾಕೆಲೋ. ಹನುಮಂತ ವಾಹನದಲ್ಲಿ, ಶೇಷವಾಹನದಲ್ಲಿ ನಾವು ಹೇಳಿದ್ದೇವೆ 2004 ಸ್ತೋತ್ರ ಮಾಡಿದ ವಾಚ. ಗರುಡ ಏನ್ ಮಾಡಿದ? ದೇವರ ಪಾದ ಕಾಲು ಮೇಲೆ ಇಟ್ಕೊಂಡಾಗ ಮೇಲೆ ಇರ್ತಕ್ಕಂಥ ಪರಮಾತ್ಮನ ಮುಖದ ಪ್ರತಿಬಿಂಬ ಪರಮಾತ್ಮನ ಊರಿನ ಕಾಂತಿಯೊಳಗೆ ರಿಫ್ಲೆಕ್ಟ್ ಆಯಿತು. ಗರುಡ ಅದನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟ. 10 ಪರಮಾತ್ಮನ ಕಾಲಿನ 10 ಉಗುರಿನೊಳಗೆ 10 ರೂಪಗಳನ್ನು ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ಟ ಗರುಡ. ಇವನ್ ಕೆಲಸ ಏನು? ದೇವ್ರನ್ನ ಹೊತ್ಕೊಂಡು ಹಾರಬೇಕು, ಬಿಟ್ಬಿಟ್ಟ. ದೇವ್ರ ಮುಖ ನೋಡಿ ಆನಂದ ಪಡ್ತಾ ಇದ್ದಾನೆ. ದೇವ್ರ ಮೇಲಿಂದ ನೋಡಿದ್ದಾನೆ ಕಲ್ಲಲ್ಲಿ. ಇವನು ನನ್ನ ಮುಖನೇ ನೋಡ್ತಾ ಇದ್ದಾನೆ. ಇವ ಈಗ ನನ್ನ ಎತ್ಕೊಂಡು ಹಾರೋ ಪಟ್ಟು ಕಾಣೆ,
ಈಗೇನು ಮಾಡ್ತಾರೆ ಅವನ ಆ ಕಾನ್ಸಂಟ್ರೇಷನ್ ತಪಸ್ಸು ಹೋಗಬಾರ್ದು ಅಂತ ಹೇಳಿ ದೇವ್ರು ಏನು ಮಾಡಿದಂತೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಎರಡು ತೊಡೆಯನ್ನು ಪ್ರೆಸ್ ಮಾಡಿ ಗರ್ಭನ ಸಮೇತವಾಗಿ ತಾಯಿ ತಾನೇ ಹಾರಬೇಕಾಗ್ತದೆ ದೇವರು ಯೋಗಕ್ಷೇಮಂ ಅಹಮ್ಯಹಂ. ನೀವು ನಿನ್ನ ಮಾಡ್ತಕ್ಕಂಥ ಸಂಧ್ಯಾವನ ದೇವ್ರ ಪೂಜೆ ಪಾರಾಯಣ ಭಜನೆ ನೀ ಮಾಡ್ತಾ ಇದ್ರೆ ನೀ ಬಂದಿದ್ದ ಯಾಕೆ ಸಂಸಾರಕ್ಕೆ ನೀನು ಸಂಸಾರವನ್ನು ನಾನು ಎತ್ತಿರ್ತೀನಿ ಅಂತ ಹೇಳಿ ಇದು ಗರುಡನ ಆಖ್ಯಾನದಲ್ಲಿ ಮನಸ ಮಾನಸಿಕವಾಗಿ ಕಾಯ ವಾಚ ಆಯಿತು ಮನಸ್ಸ ಆಯಿತು. ಈಗ ಕಾಯ ಬರೋಣ ಶರೀರ ಹನುಮಂತ ದೇವರು ರಾಮದೇವರು ಹೊತ್ಕೊಂಡು ತಿರುಗ್ತಾ ಇರೋಳೆ ಮೈ ಮರೆತು ಹೋಗ್ತಾ ಇದ್ದಾರೆ. ಹಾಗೇನು ಮಾಡಿಬಿಟ್ಟು ಪಾದ ನಿಡ್ಕೊಂಡ್ಬಿಟ್ರು. ಆ ಪಾದನ ನೋಡೋದಿಲ್ಲ, ನಮ್ಮನ್ನು ನೋಡ್ತಾ ಇದ್ದಾರೆ. ಹನುಮಂತ ನೋಡೋಳೆ ಹನುಮಂತ ಏನು ಹೇಳ್ತಾನೆ, ಇಟ್ಟೋ ನೋಡ ರಂಗನಾಥನ ಪುಟ್ಟ ಪಾದವ. ಈ ಪಾದವನ್ನು ನೋಡ್ರಿ ಅಂತ ಆ ಪಾದವನ್ನು ಹನುಮಂತ ತೋರಿಸ್ತಾರಂತೆ. ಈ ಅನುಸಂಧಾನ ಇರಬೇಕು. ಕುದುರೆ ವಾಹನದಲ್ಲಿ ಪಂಚನಾರಿ ತುರಗದಂದರಿ, ಪಂಚನಾರಿ ತುರಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಾಗತಕ್ಕಂಥ ಸಕಲ ವ್ಯಾಪಾರಗಳನ್ನು ಒಳಗೆ ನಿಂತು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಲ್ಲಿ ನಾನು ಮಾಡುತ್ತೇನೆ ಎಂಬುದಕ್ಕಾಗಿ ವಾಯುದೇವರು ಮುಖಾಂತರವಾಗಿ ಮಾಡುತ್ತಿದ್ದು ವಾಯುದೇವರನ್ನು ಕುದುರೆಯಾಗಿ ಮಾಡಿಕೊಂಡು ಅವರ ಅಂತರ್ಯಾಮಿಯಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳಿಂದ ಪಂಚನಾರಿ ತೊರಗದಂದರಿ ಕುದುರೆ ವಾಹನದಲ್ಲಿ ಬರ್ತಾನೆ ಅಂತ ಹೇಳಿದ್ದಾರೆ. ಇನ್ನು ಆನೆ ವಾಹನ ನವನಾರಿ ಕುಂಜರದಂತೆ ಆನೆ ಯಾವುದು ಲಕ್ಷ್ಮಿ, ನವನಾರಿ ಕುಂಜರ ಯಾವುದು 9 ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ಮಂದನಂ ದಾಸ್ಯಂ ಸಖ್ಯಂ ಆತ್ಮ 9 ಭಕ್ತಿಗಳಿಂದ ನಾವು ಪರಮಾತ್ಮನ ಆರಾಧನೆ ಮಾಡಿದಾಗ ಲಕ್ಷ್ಮೀದೇವಿ ಅನುಗ್ರಹದಿಂದ ಲಿಂಗದೇಹ ಬಲವಾಗಿ ಆನೆಯಿಂದ ಲಿಂಗದೇಹ ಬಲವಾಗಿ ಮೋಕ್ಷಾದಿ ಪ್ರಸಾದಗಳು ಕೊಡ್ತೀನಿ ಅಂತ ಹೇಳಿ ಆನೆ ಮೇಲೆ ಬರ್ತಾನೆ. ಇನ್ನು ಹಂಸನಾಮಕನಾಗಿ ಬರ್ತಾನೆ. ಎಲ್ಲರೂ ಹಂಸರೂಪಿ ಆಗಿಕೊಂಡು ವಾಯುದೇವರು ನಿಂತ್ಕೊಂಡು ಜಪವನ್ನು ನಾನು ಮಾಡಿಸ್ತೀನಿ. 1 ವರ್ಷಕ್ಕೆ 77,76,000 ಜಪ ಮಾಡ್ತಾ ಇದ್ದಾರೆ. 77,776,000 ಯಾವ ಏರ್ಟೆಲ್ ನಂಬರ್ ಸಿಕ್ಕಲ್ಲ, ಫೋನ್ ನಂಬರ್ 5376330 ಇದನ್ನ ಮಾಡ್ತಾ ಇರ್ತಾರೆ. ದೇವರು ಹೇಳಿರ್ತಾನೆ ಸ್ಟಾಪ್ ರೈಟಿಂಗ್ ಅಂದರೆ ಮುಗಿದಾಯ್ತು ನಮ್ಮ ಕೆಲಸ. ಅಲ್ಲಿವರೆಗೆ ಮಾಡತಕ್ಕ ಹಂಸ ನಾವು ಪರಮಾತ್ಮ ಒಳಗೆ ನಿಂತು ಮಾಡಿಸ್ತಾನೆ. ಮಾತಾಡಿಷ್ಟೊಂದು ದೇಹ ರಂಗಗಳು ಸುಂದರನಾಗಿ ಸರ್ವಕಾಲದಲ್ಲಿ ಶ್ರೀಕರಣಿಗಲ್ಲವರ ನಟಿಗಳಿಂದ ಇತ್ಯಾದಿ ವಾತಾಟಪಾದಿಗಳಿಂದಲೇ ಈ ಶರೀರವನ್ನು ಪೋಷಿಸುತ್ತಾ ಪೋಷಣೆ ಮಾಡು. ಆದರೆ ಮಮತೆ ಬಿಟ್ಟವರವನೇ ಮಹಯೋಗಿ, ಈ ಶರೀರದ ಮೇಲೆ ಮಮತೆ ಮಮಕಾರ ಮಾಡಿದ್ದಲ್ಲ ಇದು. ಆಚಾರ್ಯ ಚೆನ್ನಾಗಿದ್ದೀನ ನೋಡ್ರಿ, ಅವ್ರು ಬರ್ತಾರೆ, ಆಚಾರ್ಯ ಇವರು ಬಹಳ ಚೆನ್ನಾಗಿದ್ದಾರೆ, ನೀನು ಅವೇ ಹಾಡಿಗೆ ಚೆನ್ನಾಗಿದ್ದರು ಅವ್ರ ಕೈಯಾಗಿದೆ. ಭಗವಂತನ ಕೈ ಒಳಗಿರೋದು, ನೀ ಚೆನ್ನಾಗಿರೋದು ನಾನು ನೋಡ್ತೀನಿ ಅಂತಂದ್ರೆ ಕೃಷ್ಣನ ಮುಂದೆ 16,000 ಮಂದಿರ ಒಳಗೆ ಒಬ್ಬಳು ನೋಡಲಿಕ್ಕೆ ಬಹಳ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿದ್ರು, ಒಬ್ಬಳು ಬಹಳ ಸುಂದರವಾಗಿತ್ತು. ದೇವರು ಆಶಯ ಮನೆಗೆ ಹೋಗ್ತಾ ಇದ್ದ. ಅವಳಿಗೆ ಗರ್ವ ಆಗಿದೆ, ಓ ನಾನು ಚೆನ್ನಾಗಿದ್ದೀನಿ, ಅದರಿಂದ ನನ್ನ ಮನೆಗೆ ದೇವರು ಬರ್ತಾ ಇದ್ದಾನೆ. ದೇವರಂದ ಏನಂದು, ನೀನು ಚೆನ್ನಾಗಿದ್ದೀನಿ ಇವಾಗ ಗರ್ವ ಬಂದಿದೆಯಾ, ನಿನ್ನ ಗರ್ವ ಮುರಿತೀನಿ ನಾನು. ದೇವರು ಬೆಳಗ್ಗೆ 6 ಗಂಟೆಗೆಲ್ಲ ಬಂದ್ಬಿಟ್ಟ ಅವಳು ಮನೆಗೆ. ನೋಡಿದ ಕೃಷ್ಣ ನನ್ನ ಮನೆಗೆ ಬರ್ತಾನೆ, ಗೊತ್ತು ನನಗೆ ನನ್ನ ರೂಪ ಏನು, ನನ್ನ ಡ್ರೆಸ್ ಏನು. ಬರವಾಳ ಏನು ಮಾಡಿದ, ಸ್ವಲ್ಪ ಮುಂದೆ ನಡೆಯೋವಳೆ ಗೋಪಿ, ಬಹಳ ಚಂದ ಇದ್ದಿ, ನೀನು ಮೃದುವಾದ ಪಾದಗಳು ನಡಿಬೇಡ, ಬಾ ಹೆಗಲ ಮೇಲೆ ಕೂಡು, ಹೆಗಲ ಮೇಲೆ ಕೂತ್ಕೊಂಡು. ನೋಡಿದ್ಯಾ, ಮೊದಲೇ ತಲೆ ಮೇಲೆ ಕೂಡಿಸ್ಕೊಂಡ. ಬರ್ತಾ ಇದ್ದಾಳೆ, ದೇವರಲ್ಲ ಅಂತ ಏನೋ 6 ದಿನದ ಜೋಲಿ ಹೋಗ್ತಾ ಇದೆ, ಸ್ವಲ್ಪ ಹಿಡ್ಕೊ, ಏನೋ ಡಿಸ್ಟರ್ಬ್ ಆಗಿದೆ ಅಂತ 6 ದಿನದ ಜೋಲಿ ಹಿಡ್ಕೊಂಡು ದೇವರು ಮಾಯ ಆಗಿದೆ. ಸುಂದರಿಯುತಾನೆಂದು ಹೇಳಿದ ಜಗನ್ನಾಥದಾಸರು,
ಹರಿದಾನೆಂದು ಬೆಳೆದಳು ಬಹಳ ಗರ್ವದಲ್ಲಿ. ಅದು ಕೇಳಿನ ಹೆಮ್ಮರಕ್ಕೆ ಕಗಲಿಸಿ ಮಾಯವಾಗಲು ಹುಡುಕುತ್ತಲಿ ಗಿಡ ಮರವ ಕೇಳಿ ದುಡುಕು ಮಾಡಿದನೆಂದು ಬಹಳ ಮನದೊಳಂತ ಕರಣವಿರಲಿ. ನಂದಗೋಪನ ಮುದ್ದು ಕದನಲೂಠಿಯ ಇಂದು ಕಲಿಸಲಾರೆಂದು ಕೇಳಿ. ಈ ಕೃಷ್ಣನ ಮಂಗಳ ಅಲ್ಲ, ಒಂದು ಸ್ವಲ್ಪ ಕೃಷ್ಣನ್ ಹೇಳಿ ಮುಗಿಸ. ಕೃಷ್ಣ ಬರೀ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಕೆಲವು ಮಕ್ಕಳು ಹಿಡಿಲಿಕ್ಕೆ ಆಗೋದು. ಅದನ್ನು ನಮ್ಮ ಔಷಧಿ ಇದೆಲ್ಲ ಚೆನ್ನಾಗಿದೆ. ನಮ್ಮ ಕಡೆ ಪುರಾಣ ಕೇಳ್ಕೊಂಡು ಬಂದ್ಬಿಡ್ತಾರೆ. ಅದು ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಸೌಂಡಲ್ಲಿ ಕೇಳಿಸ್ತಾರೆ, ಮೈಕಿಂದ ಭಾಳ ಸೌಂಡ್. ಆ ಪಾಟಿಗೆ ಸೌಂಡ್ ಇದ್ರೆ ಯಾಕೆ ಅಂದರೆ ಮಕ್ಕಳು ಪಾಪ ಏನು ಮಾಡೋದು, ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಒಂದು ದಿನ ಏನೋ ಮಾಡಿದ್ರು, ಕೃಷ್ಣನ್ನ ಹಿಡಿದೇಬಿಟ್ಟು. ನಂದಗೋಪನ ಮುದ್ದು ಕಂದನಲೂಠಿಯ ಇಂದು ತರಿಸಲಾರೆಂದು ಕೇಳಿ. ಅಂದು ಬರಕೆ ನಮ್ಮ ಮಂದಿರಕ್ಕೆ ನಡೆದಂದೇರೆ. ಕೃಷ್ಣನ್ ಏನೋ ಮಾಡಿ ಹಿಡ್ಕೊಂಡ್ಬಿಟ್ರು. ಜೊತೆ ಒಂದು 20 ಜನ ಸೇರ್ಕೊಂಡ್ಬಿಟ್ರು. ಏನ ಮಾಡಿದ್ರು, ಇವತ್ತು ಯಶೋದೆಗೆ ತೋರಿಸ್ಬಿಡ್ತೀನಿ. ದರ 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 ಬೀಜ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ಅಂತ ಕನ್ಫರ್ಮ್ ಆಗೈತೆ ನಮ್ಮ ಅಮ್ಮನ ಕಡೆ ಮುಗಿಸೋದು. ಕಾಲು ನೋಯ್ತಾ ಇದೆ, ಎತ್ಕೊಳ್ಳೆ ಸ್ವಲ್ಪ. ಎತ್ಕೊಬೇಕಾ? ಮೊನ್ನೆ ಎತ್ಕೊಂಡ್ರೆ ಏನು ಮಾಡ್ತೀನಿ, ನನ್ನ ಸೆರಗೊಳಗೆ ಕೈ ಹಾಕ್ತೀನಿ. ನೋ ನಡಿ. ದರ 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 ಸಡ್ಕೊಂಡು ಹೋದ್ರು. ಇದು ಎಲ್ಲಿ ಬರುತ್ತೆ ಅಂದರು, ನೋಡೋದೇ ಬೆಳಗ್ಗೆ. ಸ್ಕೂಲ್ ಓಪನ್ ಆದರೆ ಬೆಳಗ್ಗೆ 7:30 ನೋಡ್ರಿ. ಪಾಪ ಕಡಿಮೆ ಒಂದು 8 kg ಬೆನ್ನ ಮೇಲೆ ಚೀಲ, ಕಾಲಿಗೆ ಒಂದು 1.5 kg ಬೂಟ್ಸು, ಕುತ್ತಿಗೆಗೆ ಒಂದು ಅದೇನಂತಾರೆ ಟೈಲ್, ಒಂದು ಉರುಳು ಹಾಕ್ಕೊಂಡು ಒಂದು ಬ್ಯಾಗ್, ಇವೆಲ್ಲ ಹಾಕ್ಬಿಟ್ಟು ಪಾಪ ಕೂಸಿರ್ತಿದ್ದ ಮೈ ಮೇಲೆ ಡ್ರೆಸ್ಗಳು ಬ್ಯಾಗ್ಗಳ ವೆಯ್ಟ್ ಜಾಸ್ತಿ. ಅದು ಪಾಪ ಹೋಗೋದು ದರ 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 ಹೇಳ್ಕೊಂಡು ಹೋಗ್ತಾರೆ. ಅಂದು ಬರ್ತೀರೆ ನಮ್ಮ ಮಂದಿರಕ್ಕೆ ನಡೆದಂದೇ ಮಾತೆಯ ಮುಂದೆ ನಿಂತೇರೆ ದುಷ್ಟನು ಇವನೆಂದೇರೆ. ಅದು ಕೇಳಿ ಮಾತೆಯು ಕಂದ ಬಾರದೆಂತ ಕರ ತಂದು ಕೃಷ್ಣ ಬಾಯಿ ತಂದು ಹೊರಳಿಗೆ ಹಗ್ಗಲಿಯನ್ನು ಕಟ್ಟಿದಾಳು. ಹೊರಳಿಗೆ ಕಟ್ಟಿ ಹಾಕಿ ನಾನು ಅಳುತ್ತಾರೆ ಅಲ್ಲಿ ಶುರು ಮಾಡಿದೆ. ಏನ್ ಮಾಡಿದ್ರಿ? ನಾನು ಅಳುತ್ತಾರೆ ಬ್ರಹ್ಮಾಂಡವನ್ನೇ ಬಾಯೊಳಗೆ ನೋಡಿದಳು. ನೀವೆಲ್ಲ ನಿಂತೀರೆ. ಈ ಹಾಡು ಹೇಳಿದ್ರೆ ಮದುವೆ ಆಗಿ 19 ವರ್ಷ ಆಗಿ ಮಕ್ಕಳಾಗಿದ್ರೆ ಮಕ್ಕಳಾಗುತ್ತೆ. ಜಗನ್ನಾಥದಾಸರೇ ಸಾಕ್ಷಿ. 14 ಲೋಕವನ್ನು ಭಯಗಳು ತೋರಿಸ್ಬಿಟ್ಟ. ನೋಡಿದ್ರೆ ಅಪ್ಪ ಈ ಕೃಷ್ಣ ನಾನು ಸಾಮಾನ್ಯ ಕೂಸಲ್ಲ ಅಂತ ಹೇಳಿ ಕೈ ಹೀಗೆ ಮಾಡಿದಂತೆ. ಗೋವಿಂದ ಮಾಡ್ಬೇಕಾದ್ರೆ ಹೀಗೆ ಹೋಗ್ತಾ ಇದೆ ಕೈ. ದೇವರು ನೋಡಿದಂತೆ. ಈಗ ನಮ್ಮಮ್ಮ ನನಗೆ ನಮಸ್ಕಾರ ಒಂದು ವೇಳೆ ಮಾಡಿಬಿಟ್ರೆ ನನ್ನ ದೇವರು ಅಂತ ಮಾತೃದೇವೋ ಭವ. ವೇದ ಸುಳ್ಳಾಗೇ ಹೋಗುತ್ತೆ. ನಾನು ಹೇಳಿದ ವೇದ ಸುಳ್ಳಾಗಬಾರ್ದು. ಅದಕ್ಕೇನು ಮಾಡಬೇಕು, ಅಮ್ಮ ನಮಸ್ಕಾರ ಮಾಡಬಾರ್ದು, ಮಾಡೇ ಬಿಡ್ತಾಳೆ. ಮಾಯ ಮಾಡಿ ಪುಟ್ಟ ಕೂಸಾದಾನೆ. ಬಂದು ಮಗುವೆಂದೆತ್ತಿಕೊಂಡಳು ದ್ವಂದ್ವ ಮರುಳೋಳಂದು ಸುಂದರಿ. ಕೃಷ್ಣ ಅಂತ ಮಾಯ ಮಾಡಿ ಖುಷಿಗೆ ಎತ್ತಿಗೆ ಬಿಟ್ಲಂತ. ಇಷ್ಟು ಯಾಕೆ ಹೇಳ್ತಾ ಅಂದರೆ ನಮ್ಮ ವಾಯುದೇವರ ಶಾಸ್ತ್ರ. ಬೆಣ್ಣೆ ಯಾಕೆ ಹಚ್ಕೊಂಡ ದೇವರು? ಬೆಣ್ಣೆ ಯಾಕೆ ಹಚ್ಕೊಂಡ? ಬೆಣ್ಣೆ ಹಚ್ಕೊಂಡಿದ್ರೆ ಕಾರಣ ಏನು? ಬೆಣ್ಣೆಗೆ ಅಭಿಮಾನಿ ಯಾರು? ವಾಯುದೇವರು. ವಾಯುದೇವರು ಯಾರು? ನಾನು ಸಂಭವ ಕೊಟ್ಟಿದ್ದೀನಿ ಅಂತ ಹೇಳಿ ಸ್ವಾಮಿ ವಾಯುದೇವರನ್ನ ಹಚ್ಕೊಂಡ. ಬೆಣ್ಣೆ ಹಚ್ಚೋದು ಅಂದ್ರೇನು? ದೇವರ ಕೃಷ್ಣನ ಮೈ ಮೇಲೆ ಬೆಣ್ಣೆ, ವಾಯುದೇವರ ಮೈ ಮೇಲೆ ಬೆಣ್ಣೆ ಇದೆ ಅಂದರೆ ಕೃಷ್ಣನ ವಾಯುದೇವರು ತಬ್ಕೊಂಡಿದ್ದಾರೆ ಎಂಬ ಅನುಸಂಧಾನ ಇರಬೇಕು. ಬೆಣ್ಣೆ ದಾನ ಮಾಡೋದು. ಇಷ್ಟನ್ನು ದೇವರ ನಾಮಗಳಲ್ಲಿ, ಸಾಕಷ್ಟು ದೇವರ ನಾಮಗಳಲ್ಲಿ ಹೇಳ್ತಕ್ಕಂಥವ್ರು ಆಗ್ತಾರೆ. ಇಂಥ ಮಧ್ವಾಚಾರ್ಯರು ನಮ್ಮ ಗುರುಗಳು. ನ್ಯಾಯ
ಶಾಸ್ತ್ರಗಳಿಂದ ಮೈ ಮಲ್ಲರಾಗೆದ್ದು ವಾಯುಸೂತನೆಂಬವರ ಹೆಸರನ್ನು ಪೆತ್ತ ರಾಯರೇವರನ್ನು ಆಡಿರೋ ಗುರು ಮಧ್ವ ರಾಯರೇವರ ಪಾಡಿರೋ ಎರಡನೇ ಯುಗದೊಳಗೆ ಹನುಮಂತ ಸರಧೆಯ ದಾಟಿ ಹೋಗಿ ಏನ್ ಮಾಡಿದ್ರಿ ದೊರೆ ರಾಮಚಂದ್ರನ ಶರಣ ಸೇವಕನಾಗಿ ಪರಮ ಬಲಿಷ್ಠ ರಾವಣನ ಮಗನ ಕೊಂದ ಎರಡನೇದೇನ್ ಮಾಡಿದ್ರಿ ಬುದ್ಧಿಗ ಸುತನೆನಿಸಿ ಶ್ರೀಕೃಷ್ಣನಂಗೆ ಸಂತತದಲ್ಲಿ ಭಜಿಸಿ ಒಂದು ಅಸ್ತ್ರ ಇಲ್ಲ, ಒಂದು ಬಾಣ ಇಲ್ಲ, ಒಂದು ಬಿಲ್ಲಿಲ್ಲ. ನಿಂತು ದುರ್ಯೋಧನ ದುಶ್ಯಾಸನರ ಕೊಂದು ಕಂದು ಜನಕಾಯ ಧೂಪತಿಯ ಭಾವಿಸಿದಂತ ಮಂಕು ಶಂಕರ ಮಾಡಿದ ಕುಭಾಷವ ಬೆಂಕಿಯೊಳಗೆ ಹೂಡಿದ ಶಂಕರನುತ ಸೇರೆ ಪುರಂದರ ವಿಠಲನ್ನ ಕಿಂಕರರು ಶ್ರೇಷ್ಠ ಶ್ರೀಮದಾನಂದ ತೀರ್ಥ ರಾಯರೇವರ ನೋಡಿರೋ ಇಂಥ ಪರಮ ಪವಿತ್ರವಾದ ಮಧ್ವಾಚಾರ್ಯನ ದಾಸರುಗಳು ಯತಿಗಳು ಎಲ್ಲರೂ ಪದ್ಮನಾಭತೀರ್ಥರಿಂದ ರೀತಿಯತ್ತರಿಂದ ಶ್ರೀಪಾದರಾಜರಿಂದ ವ್ಯಾಸರಾಜರಿಂದ ವಾದಿರಾಜರಿಂದ ರಾಘವೇಂದ್ರ ಸ್ವಾಮಿಗಳಿಂದ ಪುರಂದರ ಕನಕ ವಿಜಯ ಗೋಪಾಲ ದಾಸರ ಜಗನ್ನಾಥದಾಸರ ಪ್ರಾಣೇಶದಾಸರ ಎಲ್ಲ ಮಹತ್ವಗಳಲ್ಲಿ ನಮ್ಮ ಮಧ್ವಾಚಾರ್ಯ ಎತ್ತಿ ಹಿಡಿದಿರತಕ್ಕಂಥ ಇಂಥ ಪರಮ ಪವಿತ್ರವಾದ ಚಿಂತನೆಯನ್ನು 2 ದಿವಸಗಳ ಕಾಲ ಈ ಗಂಗಾವತಿಯ ಯಜ್ಞವಲ್ಕರ ಗುರುಗಳ ಸನ್ನಿಧಾನದಲ್ಲಿ ಅದರಲ್ಲೂ ವಾಯುದೇವರ ಪರಮ ಪವಿತ್ರವಾದ ಈ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಇವತ್ತು ಸೇರಿ 2 ದಿವಸಗಳ ಮಾಡಿದ ವಾಯುದೇವರ ಚಿಂತನೆಯನ್ನು ಇವತ್ತು ಅಂತರ್ಜಲ ಭಗವಂತನಿಗೆ ಅಧಿಕವಾಸ ನಿಯಾಮಕನಾದ ಪುರುಷೋತ್ತಮನ ಅಡಿಗಾವರಣದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀರಿ. ಇಂಥ ಭಗವತ್ ಪ್ರೀತಿಗೆ ಎಲ್ಲರೂ ಪ್ರೀತರಾಗಿದ್ದೀರಿ, ಎಲ್ಲರೂ ಭಗವಂತನ ಸೇವೆ ಮಾಡೋರಾಗಿದ್ದೀರಿ, ಹನುಮಂತ ದೇವರ ಹೆಸರು ಹೇಳಿಕೊಂಡು ಬದುಕುವರಾಗಿದ್ದೀರಿ. ಆದ್ದರಿಂದ ನಿಮಗೆಲ್ಲರಿಗೂ ಹನುಮಂತ ದೇವರು ಬಹಳ ಅನುಗ್ರಹವನ್ನು ಮಾಡಿ ಯಜ್ಞವಲ್ಕರ ಆಶೀರ್ವಾದ ಕೃಪಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಒಂದು ಸಾಟಿ ನಮ್ಮ ಲಕ್ಷ್ಮೀದೇವಿ ಹೆಂಗೆ ಮಾಡಿದ್ರು, ವಾಯುದೇವರನ್ನು ನೋಡಿದ್ರು. ಏನು ಮಾಡಿದ್ರು? ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೇ ಇಲ್ಲ. ಪರಮಾತ್ಮ ಹೆಂಗೆ ಮಾಡಿದ? ವಿಶ್ವತ್ತಿಗೆ ಪ್ರಳಯದಕ್ಕ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಹೃದಯವಂತ ಯಶಾಂಗವ ಮಾತ್ರ ರೂಢಿರಾತ ಶ್ರೀ ಕಟಾಕ್ಷವನ್ನು ವಾರಗಳಿಂದ ಲಕ್ಷ್ಮೀ ನೋಡಿದ. ಶೈಲ ನೋಡಲಿಕ್ಕೆ ಸೃಷ್ಟಿಕಲೆಯಾದಿಗಳನ್ನು ಮಾಡಿಬಿಟ್ಟು ಲಕ್ಷ್ಮೀದೇವಿ ಹೆಂಗೆ ಮಾಡಿದ್ರು? ವಾಯುದೇವರನ್ನು ನೋಡಿದ್ರು. ಹೆಂಗೆ? ಈ ಪರಿಹರಿಯ ದಯಾ ಪಾತ್ರ ಶುಭ ನೂಪುರಾದಿ ಕಲಾಪ ಶೋಭಿತ ವೃಕ್ಷಾಪಚರಣದಿಂದ ಈ ಪವಮಾನಗೆ ಈಶ ಪಗದ ಭವತ ಪಗಳಡಿದು ಕಾಪಾಡೆ ಸಕಲಾಪಧರಣೆ ಹುಲಾಪುರಗತೆ ಕಮಲೆ. ಲಕ್ಷ್ಮೀದೇವಿ ಹನುಮಂತೇವರನ್ನು ನೋಡಿ ಆ ಹುಬ್ಬು ಬೃ ಚಾಪ ಚಲನ ಮಾಡಿದ್ರು. ಬೃ ಅಂದ್ರೇನು? ಕಣ್ಣಿನ ಮೇಲೆ ನಮಗೆಲ್ಲ ಇನ್ನೆಲ್ಲ ಚೊಟ್ಟ ಪಟ್ಟ ಇರ್ತದೆ, ಏನೇನೋ ಮಾಡ್ತಿರ್ತಾ ಇರ್ತದೆ. ರಾಮದೇವರ ಬಿಲ್ಲು ಚಾಪ ಹೆಂಗೆ ಬೆಂಡಾಗಿರುತ್ತೋ ಹಂಗೆ ಲಕ್ಷ್ಮೀದೇವಿಯ ಹುಬ್ಬು ಬೆಂಡಾಗಿದೆ ಚಾಪ. ಅದನ್ನ ಬೃ ಚಾಪವನ್ನು ಚಲನೆ ಒಂದು ಕಣ್ಣಿಗೆ ಹಾಕಿದ್ರಂತೆ. ವಾಯುದೇವರು ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಗೋಪಾಲದಾಸರ ಮಾತಿನಂತೆ ನಾವು 4 ನುಡಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. 3 ತಿಂಗಳ ಮುಂಚೆವೇ ನಮ್ಮ ರಾಮರಾಯ ನಮಗೆ ಫೋನ್ ಮಾಡಿ ಎಲ್ಲಿಂದೋ ನಂಬರ್ ಕಂಡಿಡಿದ್ರು. ಯಾರು ಫೋಟೋ ಕೇಳಿದ್ರು, ನನಗೆ ಫೋಟೋ ಕಳಿಸ್ಲಿಕ್ಕೆ ಕೂಡ ಆಗಲ್ಲ. ಈ ಆಪರೇಷನ್ ಮಾಡ್ಕೊಂಡು ಕೂತಿದ್ದೆ.
ಎಲ್ಲೋ ರಾಮಚಂದ್ರ ರಾಮದಾಸರ ಕೇಳಿ ಎಲ್ಲೋ ಮಾಡಿದ ಉಪನ್ಯಾಸವನ್ನು ಫೋಟೋ ತೆಗೆದು ಅದನ್ನು ಹಾಕಿ ಈ ಮುರಳೀಧರ ದಾಸರಿಗೆ ಗಂಗಾವತಿ ಒಳಗೆ ಬರಬೇಕು, ಪ್ರವಚನ ಮಾಡಬೇಕು, ಯಜ್ಞವಲ್ಕರ ಆಶೀರ್ವಾದ ಆಗಬೇಕು, ವಾಯುದೇವರ ಅನುಗ್ರಹ ಆಗಬೇಕು, ಪುರಂದರದಾಸರ ಮಂಟಪ ನೋಡಬೇಕು, ಯಂತ್ರೋದ್ಧಾರಕ ಹನುಮನ್ ನೋಡಬೇಕು ಅಂತೇಳಿ 2 ಜನ ನಾವು ಬಂದ ಅದಕ್ಕೆ ಹೋಳಿಗೆ ಹಾಕಿದ್ದಾರೆ. ಹೋಳಿಗೆ ಹನುಮನ್ ದೇವರಂತ ದಾವಣಗೆರೆ ಒಳಗಿದೆ. ಹರಿಯಾಣದಲ್ಲಿ ಹೋದರೆ ಪ್ರಾಕಾರದಲ್ಲಿ ಉತ್ತರಾಖಂಡದಲ್ಲಿ ಒಂದು ಹನುಮನ್ ದೇವರಿದ್ದಾರೆ. ಹೋಳಿಗೆ ಹನುಮನ್ ದೇವರು ಹನುಮನ್ ದೇವರಿಗಿನ ಹೋಳಿಗೆ ಬೇಕಾಗುತ್ತೆ. ಹಾಗೆ ಈ ಹನುಮನ್ ದೇವರು ಹೋಳಿಗೆ ಹನುಮನ್ ದೇವರು ಅಂತ ನಾನಂತೂ 2 ದಿನ ಬಂದೆ. ಒಂದಿನ ಸಾಕು, 2 ದಿನ ಹೋಳಿಗೆ ತುಪ್ಪ ಆಗಲೇ ಅನ್ಕೊಂಡೆ. ಹರಿಯಾಣದಲ್ಲಿರೋ ಹನುಮನ್ ದೇವರು ಬೇರೆ ಎಲ್ಲ ಇದ್ದೇವೆ, ಯಜ್ಞವಲ್ಕರ ಮುಂದೆ ಹನುಮನ್ ದೇವರು ಬೇರೆ ಇಲ್ಲ ಅಂತ ಹೋಳಿಗೆ ಅನ್ಬೋಗ್ತಾ ಇದೆ ಅಂತ ಒಳ್ಳೆ ಹೋಳಿಗೆ ಊಟವನ್ನು ಹಾಕಿಸಿ ಮಠಕ್ಕೆ ಕಟ್ತೀನಿ, ಮಠಕ್ಕೆ ಕಳಿಸ್ತೀನಿ, ಆ ಮಠಕ್ಕೆ ಕಳಿಸ್ತೀನಿ, ಈ ಮಠಕ್ಕೆ ಕಳಿಸ್ತೀನಿ ಅಂತ ರಾಮರಾಯ ಉಚ್ಚಾಡ್ತಾ ಇದೆ. ಹನುಮಂತ ಎಲ್ಲೂ ಕಳಿಸ್ಬೇಡ, ಅವ್ನು ನಿಜ ಕೂತ ಹೋಳಿಗೆ ಹಾಕ್ತೀನಿ ಅಂತ ಹೇಳಿ ಹೋಳಿಗೆ ಹಪ್ಪಳ ಸಮೇತವಾಗಿ ಮೃಷ್ಟಾನ್ನ ಹಾಕ್ತಾರೆ. ಅವ್ರು ನನ್ನನ್ನು ಕೇಳಿದ್ರು ನಿಮಗೇನು ಕೊಡಬೇಕು ಅಂತ. ಹನುಮಂತ ಗುಡಿಯೊಳಗೆ ಕೇಳಿದ್ರೆ ನಾನು ಗೌರವ ನಾಟಕ್ಕೆ ಹೋಗ್ತೀನಿ. ಇಷ್ಟೊತ್ತು ಹೇಳಿದ್ದಾರೆ ನಿರ್ವ್ಯಾಜವಾದ ಭಕ್ತಿ. ನಮಗೆ ವೇದವ್ಯಾಸ ಪೀಠದ ಮುಂದೆ ಕೂತು ಕೈ ಚಾಚೋದು ನಿಮಗೆ ದೇವರು ಇಟ್ಟಿಲ್ಲ. ನನಗೆ ಬೇಕಾಗಿದ್ದೇನು ಮೈಕು, ವ್ಯಾಸಪೀಠ, ಮಂತ್ರಾಕ್ಷತೆ, ಮಂಗಳಾರತಿ, ಇಷ್ಟೇ ನಾನು ಬರ್ತೀನಿ. ನನಗೇನು ಬೇಕಾಗಿದೆ ಪರಮಾತ್ಮನ ದೃಷ್ಟಿ, ಯಜ್ಞವಲ್ಕರ ಆಶೀರ್ವಾದ, ಹನುಮಂತನ ಅನುಗ್ರಹ, ರಾಮದೇವರ ಕೃಪೆ, ಎಲ್ಲರಿಗೂ ಬೇಕಾಗಿ ನಿಮ್ಮಂಥ ಹರಿಭಕ್ತರುಗಳ ದರ್ಶನ ಆಗೋದು ಬಹಳ ದೊಡ್ಡ ವಿಜಯ ಆಗ್ತಾರೆ. ನೀನು ನೋಡಿ ಬರಲ್ಲ, ನಾನು ಮಹಾಪುಣ್ಯವಂತರ ದಿವ್ಯ ದರ್ಶನ ಮಾಡಲು. ಅದರಿಂದ ಭಕ್ತರೇ ನಮಗೆ ಬೇಕು. ಕೊಡ್ತಾಯಿದೆ ಭಾಳ ಸಂಪಾಸೆ ಆಯಿತು, ಭಾಳ ಬಟ್ಟೆ ಉಟ್ಕೊಂಡಾಯಿತು, ಭಾಳ ಚಿಂತಾಯಿತು. 75 ವರ್ಷಕ್ಕೆ ಬೇಕಾದಷ್ಟು ಸುಖ ಭೋಗ ಅನುಭವಿಸಿದ್ದಾಯ್ತು. ನನಗೇನು ಬೇಡ, ನನಗೆ ಒಂದೇ ಒಂದು ಏನು ಬೇಕು ಅಂದರೆ ಭಕ್ತರ ಮುಂದೆ ಮಧ್ವಾಚಾರ ಶಾಸ್ತ್ರಗಳನ್ನು ಭಾಗವತ ಹೇಳಬೇಕು ಅಂತ ಶಾಲೆಯವರಿಗೆ ಅದೊಂದು ಕಂಕಣ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಾಮಿ ಪಾಠ ಪ್ರವಚನವನ್ನು ನಿರಂತರವಾಗಿ ಮಾಡಿಸ್ರಿ ತರ್ಕ. ಮತ್ತೊಮ್ಮೆ ನೀವು ಕರೆಕ್ಟ್ ಹಾಕ್ಕೊಂಡಿದ್ದೀನಿ, ಮತ್ತೆ ಬರ್ತೀನಿ ತರ್ಕ. ಮಧ್ವೇಶ ಹಾಕ್ಕೊಂಡು ಕೃಷ್ಣಾರ್ಪಣ ಹರೇ ಶ್ರೀನಿವಾಸ ಗೌರವ.